KSISF ಪ್ರಶ್ನೆ ಪತ್ರಿಕೆಯ 3ನೆಯ ಭಾಗ ವಿಶ್ಲೇಷಣೆ. ಗದರ್ ಚಳವಳಿಯಲ್ಲಿ ಕೆಳಗಿನ ಯಾರು ಪ್ರಮುಖ ಪಾತ್ರ ವಹಿಸಿದರು? ಫಸ್ಟ್ ಗದರ್ ಅಂದರೆ ಏನು? ದಂಗೆಯೇಳು ಎಂದರ್ಥ. ಹಾಗಾದರೆ ಗದರ್ ಚಳವಳಿ ಎನ್ನುವುದು ಎಲ್ಲಿ ರಚನೆ ಸ್ಥಾಪನೆ ಆಯಿತು ಅನ್ನೋದು ಗೊತ್ತಿರಬೇಕು. ಫಸ್ಟ್ ಅಮೇರಿಕಾ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋ, ಕೇಂದ್ರ ಸ್ಥಳ ಯಾವುದು ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋ, ಇದು ಹೇಳಬೇಕು. ಹಾಗಾದರೆ ಇದರ ಸ್ಥಾಪನೆ ಯಾವಾಗ ಅಂದರೆ 1913 ಆಯಿತು. ಇದರಲ್ಲಿ ಸ್ಥಾಪಕರು ಪ್ರಮುಖವಾಗಿ ಯಾರು ಅಂದರೆ ಲಾಲಾ ಹರದಯಾಳ್. ಹಾಗಾದರೆ ಇದರ ಅಧ್ಯಕ್ಷರು ಕೇಳಿದ್ರು ಮೊದಲು ಒಂದು ಪ್ರೀವಿಯಸ್ ಕ್ವಶನ್ಕ ಸೆಂಟ್ರಲ್ ಗೌರ್ಮೆಂಟ್ದಾಗ. ಇದಕ್ಕೆ ಸ್ಥಾಪಕರಲ್ಲಿ ಇವರು ಲಾಲಾ ಹರದಯಾಳ್ ಆದರು. ಹಾಗಾದರೆ ಇದಕ್ಕೆ ಅಧ್ಯಕ್ಷ ಯಾರಿದ್ರು ಅಂತ ಕೇಳ್ತಾರ. ಸೋಹನ್ ಸಿಂಗ್ ಬಂಕಾ ಅಧ್ಯಕ್ಷರು ಯಾರು ಅಂದ್ರೆ ಸೋಹನ್ ಸಿಂಗ್ ಬಂಕಾ. ಇದು ಕರೆಕ್ಟ್ ಗೊತ್ತಿರಬೇಕು. ಬಂಕಾ ಅಂತೇಳಿ ಇದರ ಅಧ್ಯಕ್ಷರು. ಗದರ್ ಚಳುವಳಿ ಎಲ್ಲಿ? ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ. ಸ್ಥಾಪನೆ 1913. ಸ್ಥಾಪಕರಲ್ಲಿ ಒಬ್ಬರು ಗಣ್ಯ ವ್ಯಕ್ತಿಗಳು ಯಾರು ಅಂದ್ರೆ ಲಾಲಾ ಹರದಯಾಳ, ಸೋಹನ್ ಸಿಂಗ್ ಬಂಕಾ ಇದರ ಮೊದಲ ಅಧ್ಯಕ್ಷ. ನೆಕ್ಸ್ಟ್, 4ನೆಯ ಆಂಗ್ಲೋ ಮೈಸೂರು ಯುದ್ಧ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಿದ್ರು ಅಂತ ಕೇಳ್ಯಾರ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು. ಲಾರ್ಡ್ ವೆಲ್ಲಸ್ಲಿ. ಇಲ್ಲಿ ಒಂದಿಷ್ಟು ಆಲೋಚನೆಗಳು. ಟೋಟಲ್ ಎಷ್ಟು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು ಅಂದ್ರೆ 1, 2, 3, 4. ಹಾಗಾದರೆ 1ನೆಯ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 69ರವರೆಗೆ ನಡೀತು. 2ನೆಯದ್ದು 1780ರಿಂದ 84ರವರೆಗೆ ನಡೀತು. 1790ರಿಂದ 92ರವರೆಗೆ ನಡೀತು. ಲಾಸ್ಟ್ 1799 ಮೇ 4ಕ್ಕೆ ಮುಗೀತು ಟಿಪ್ಪುವಿನ ಮರಣದಿಂದ. ಹಾಗಾದರೆ ಈ ಯುದ್ಧದಲ್ಲಿ ಯಾರು ನೇತೃತ್ವ ವಹಿಸಿದ್ರು ಅಂದ್ರೆ ಹೈದರ್ ಅಲಿ. ಹಾಗಾದರೆ ಇದರಲ್ಲಿ ಹೈದರ್ ಅಲಿ ಪ್ಲಸ್ ಟಿಪ್ಪು ಇಬ್ಬರು ಇದ್ರು. ಹೈದರ್ ಅಲಿನೇ ಮರಣ ಹೊಂದುತ್ತಾನೆ. ಆಮೇಲೆ ಇಲ್ಲಿ ಟಿಪ್ಪು, ನೆಕ್ಸ್ಟ್ ಇಲ್ಲಿನೂ ಟಿಪ್ಪು ಸುಲ್ತಾನ್. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇವಕ್ಕೆ ಆಗಿರುವ ಒಪ್ಪಂದಗಳು ಕರೆಕ್ಟ್ ಗೊತ್ತಿರಲಿ. ಹಾಗಾದರೆ 1ನೇದ್ದು ಮದ್ರಾಸ್ ಶಾಂತಿ ಒಪ್ಪಂದದಿಂದ ಕೊನೆಯಾಯಿತು. 2ನೆಯದ್ದು ಮಂಗಳೂರು ಶಾಂತಿ ಒಪ್ಪಂದದಿಂದ ಕೊನೆ. 3ನೆಯದ್ದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆ. 4ನೆಯದ್ದು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುವಿನ ಮರಣ. ಟಿಪ್ಪು ಮರಣ ಹೊಂದಿರುವುದು ಡೇಟ್ ಗೊತ್ತಿರಬೇಕು. ಎಲ್ಲಿ ಅಂದರೆ ಶ್ರೀರಂಗಪಟ್ಟಣದಲ್ಲಿ. ಹೈದರ್ ಅಲಿ ಮತ್ತು ಟಿಪ್ಪು ಇಬ್ಬರ ಸಮಾಧಿಗಳು ಎಲ್ಲದವ ಅಂತ ಕೇಳಿದ್ರೆ ಶ್ರೀರಂಗಪಟ್ಟಣದಲ್ಲಿನೇ ಅದಾವ. ಇದು ಭಾಳ ಕರೆಕ್ಟಾಗಿ ಗೊತ್ತಿದೆ. ಇಲ್ಲಿ ಏನಂದ್ರೆ ಕೇಸ್ಗೆ ಒಂದ್ಸಲ ಕ್ವಶನ್ ಕೇಳಿದ್ರು. ಪೊಲ್ಲಿಲೂರು ಮತ್ತು ಪೋರ್ಟಿನೋವೋ ಅಂಥೇಳಿ 2 ಕದನಗಳು ನಡೀತಾವೆ. ಯಾವ ಸಂದರ್ಭದ ನಡೀತಾವ ಅಂತ ಕೇಳ್ತಾರ. ಒಂದು ಪೊಲ್ಲಿಲೂರು ಕದನ, ಇದರದೇ ಒಂದು ಭಾಗ ಇದು. ಪೊಲ್ಲಿಲೂರು ಕದನ ಅಂತೇಳಿ ನಡೀತದ. 1781 ನಡೀತದೆ. ಪೋರ್ಟಿನೋವೋ ಕದನ ಅಂತೇಳಿ ಒಂದು ನಡೀತದೆ. ಇವೆರಡು ಹೈದರ್ ಅಲಿ ಮಾಡಿದ್ದು. ಪೋರ್ಟಿನೋವೋ ಕದನ ಅಂತೇಳಿ ಇವತ್ತರದ್ದು ಒಂದು ಭಾಗ ರೀ. 1781 ನಡೀತು. ಇದು ಅಪ್ರಾಕ್ಸಿಮೇಟ್ಲಿ ಅದು ಜುಲೈದಾಗ ನಡೆದಿರ್ತದೆ, ಇದು ಆಗಸ್ಟ್ ತಿಂಗಳದಾಗ ನಡೀತದೆ. ಬಟ್ ಇಲ್ಲಿ ಪ್ರಶ್ನೆ ಏನದ ಅಂದ್ರೆ ಇವು ಎರಡು ಎದರ ಒಂದು ಭಾಗವಾಗಿ ನಡೆದಿವೆ ಅಂದರೆ 2ನೇದರ ಒಂದು ಭಾಗ. ಇದು ಗೊತ್ತಿರಬೇಕು. ಅಲ್ಲಿ ಏರುಗಳು ಕೊಟ್ಟಿಲ್ಲ. ಪೊಲ್ಲಿಲೂರು ಪೋರ್ಟಿನೋವೋ ಕದನಗಳನ್ನು ಯಾವ ಒಂದು ಮೈಸೂರು ಆಂಗ್ಲೋ ಮೈಸೂರು ಯುದ್ಧದ ಭಾಗವಾಗಿತ್ತು ಅಂತ ಕೇಳಿದ್ರೆ 2ನೇ ಆಂಗ್ಲೋ ಮೈಸೂರು ಯುದ್ಧ. ಯಾವ ಯುದ್ಧದ ಸಂದರ್ಭದಲ್ಲಿ ಹೈದರ್ ಅಲಿ ಮರಣ ಹೊಂದಿದನು ಅಂದರೆ 2ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ.
ಇನ್ನು 4ನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದೋಕ್ಕಿಂತ ಮುಂಚಿತವಾಗಿ ಲಾರ್ಡ್ ವೆಲ್ಲೆಸ್ಲಿ ಹೇರಿರುವ ಸಹಾಯಕ ಸೈನ್ಯ ಪದ್ಧತಿ ಅಥವಾ ಸಬ್ಸಿಡರಿ ಅಲಯನ್ಸವನ್ನು ತಿರಸ್ಕಾರ ಮಾಡಿರ್ತಾನೆ. ಅದೇ ಕಾರಣಕ್ಕಾಗಿಯೇ ಅಂದರೆ 4ನೆಯ ಆಂಗ್ಲೋ ಮೈಸೂರು ಯುದ್ಧ ನಡೀತು. ಯಾವಾಗ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ರು ಆಗ ಮೈಸೂರು ಸಾಮ್ರಾಜ್ಯದೊಳಗೆ ಈ ಸಹಾಯಕ ಸೈನ್ಯ ಪದ್ಧತಿ ಹೇರಲಾಯಿತು. ಅಂದರೆ ಇದರ ಅರ್ಥ ಯಾರಿದ್ರವಾಗ ಲಾರ್ಡ್ ವೆಲ್ಲೆಸ್ಲಿ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಇನ್ನು ಭೂದಾನ ಚಳವಳಿ ಯಾರು ಅಂತ ಕೇಳ್ತಾರೆ. ಇನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಯಾರು ಅಂದ್ರೆ ಆಚಾರ್ಯ ವಿನೋಬಾ ಭಾವೆ. ಎಷ್ಟರದಾಗ ಭೂದಾನ ಚಳವಳಿ ಚಾಲೂ ಮಾಡಿದ್ರು? 1951. ಎಲ್ಲಿ UPSC ಕ್ವಶನ್ ಕೇಳಿದ್ದು? ಪೂಚಂಪಳ್ಳಿ. ಆಗಿನ ಪೂಚಂಪಳ್ಳಿ ಈಗ ಯಾವ ರಾಜ್ಯದಾಗದಂದ್ರೆ ಈಗ ತೆಲಂಗಾಣ, ಅವಾಗ ಎಲ್ಲಿ ಇತ್ತು ಅಂದ್ರೆ ಆಂಧ್ರ ಪ್ರದೇಶದಾಗಿತ್ತು. ಹಾಗಾದರೆ ಆಚಾರ್ಯ ವಿನೋಬಾ ಭಾವೆ ಅವರನ್ನು ಏನೋ ಒಂದು ಕಡೆ ನೆನೆಸ್ಕೋತೀವಿ. ಮೊಟ್ಟ ಮೊದಲಿಗೆ ರೋಮನ್ ಮ್ಯಾಗಸಸ್ಸಿ ಪ್ರಶಸ್ತಿ ಪಡೆದ ಭಾರತೀಯ. ಹಾಗಾದರೆ ಈ ರೋಮನ್ ಮ್ಯಾಗಸಸ್ಸಿ ಪ್ರಶಸ್ತಿ ಅವರಿಗೆ ಯಾವ ದೇಶದವರು ಕೊಟ್ಟರು ಅಂತ ಕೇಳಿದ್ರು ಅಂದ್ರೆ ಫಿಲಿಪೈನ್ಸ್ ದೇಶ. ಯಾವ ಕ್ಷೇತ್ರದಲ್ಲಿ ಕೊಟ್ಟರಂದ್ರೆ ಕಮ್ಯುನಿಟಿ ಲೀಡರ್ಶಿಪ್. ಭಾರತದಲ್ಲಿ ಮೊಟ್ಟ ಮೊದಲಿಗೆ ರೋಮನ್ ಮ್ಯಾಗಸಸ್ಸಿ ಪ್ರಶಸ್ತಿ ವಿಜೇತ ಯಾರು ಅಂದ್ರೆ ಆಚಾರ್ಯ ವಿನೋಬಾ ಭಾವೆ. ಇದು ಕರೆಕ್ಟ್ ಗೊತ್ತಿರಬೇಕು. 1958. ಹಾಗಾದರೆ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನನೂ ಸಿಕ್ಕದ 1989. ಏನು ಇದು ಭಾರತ ರತ್ನ? ಇಷ್ಟು ನಮಗೆ ಗೊತ್ತಿರಲಿ. ಅಂದ್ರೆ ಇದರ ಅರ್ಥ ಇದು ಮ್ಯಾಗಸಸ್ಸಿ ಕಮ್ಯುನಿಟಿ ಲೀಡರ್ಶಿಪ್, ಸಮುದಾಯ ನಾಯಕತ್ವಕ್ಕಾಗಿ ಕೊಟ್ಟಿದ್ದಾರೆ. ಇನ್ನು ಉಳ್ಕದವ್ರ ಬಗ್ಗೆನೂ ಒಂದಿಷ್ಟು ವಿಚಾರಗಳು ಗೊತ್ತಿಲ್ಲ. 1983 1980 ಮರಣೋತ್ತರವಾಗಿ. ಹಾಗಾದರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಜಯಪ್ರಕಾಶ್ ನಾರಾಯಣ ಅವ್ರ ಬಗ್ಗೆ ಏನು ಕ್ವಶನ್ ಕೇಳ್ತಾರೆ? ಟೋಟಲ್ ರೆವಲ್ಯೂಷನ್, ಸಂಪೂರ್ಣ ಕ್ರಾಂತಿಗೆ ಕರೆ ಕೊಟ್ಟಿದ್ದರು. ಸಂಪೂರ್ಣ ಕ್ರಾಂತಿಯ ರೂವಾರಿ ಯಾರು ಅಂತ ಕೇಳಿದ್ರು ಅಂದ್ರೆ ಇವ್ರ ಹೆಸರು ಹೇಳ್ರಿ, ಜಯಪ್ರಕಾಶ್ ನಾರಾಯಣ. ಆಚಾರ್ಯ ಕೃಪಲಾನಿಯವರು ವೃತ್ತಿಯಲ್ಲಿ ಏನಾಗಿದ್ದರು ಅಂದರೆ ಶಿಕ್ಷಕರಾಗಿದ್ದರು. ಇದು ಗೊತ್ತಿರಬೇಕು. ಈ ಸಂವಿಧಾನ ರಚನಾ ಸಭೆಯ ಮೊದಲನೆಯ ಸಭೆಯಲ್ಲಿ ಎಲ್ಲರೂ ಚುನಾಯಿತಗೊಂಡು ಹೋದಂಥ ಸದಸ್ಯರಲ್ಲಿ ಫಸ್ಟ್ ಎದ್ದು ಸ್ಪೀಚ್ ಮಾಡಿದವರೇ ಇವರೇ ಅಂತ. ಅದು ಕೇಳಿದ್ದು ನೋಡಿ UPSC. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯಲ್ಲಿ ಮೊಟ್ಟ ಮೊದಲಿಗೆ ಭಾಷಣ ಮಾಡಿದಂಥ ಒಬ್ಬ ಸದಸ್ಯ ಯಾರು ಅಂದರೆ ಇಡೀ ಸಭೆಯನ್ನು ಉದ್ದೇಶಿಸಿ ಆಚಾರ್ಯ ಕೃಪಲಾನಿಯವರು. ಇವರು ಏನಾಗಿದ್ದರು? ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಪ್ಲಸ್ ಏನಂದ್ರೆ 1947 ಭಾರತದಲ್ಲಿ ಸ್ವಾತಂತ್ರ್ಯ ದೊರಕಿದಾಗ 46ರಿಂದ 47 ಈ ಅವಧಿಗೆ INC ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಾಗಿದ್ದರು? ಕೃಪಲಾನಿಯವರು. ಇನ್ನು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು. ಅವರಿಗಂತೂ ರಾಷ್ಟ್ರಪಿತ ಅಂಥೇಳಿ ಕರಿತೀವಿ ನಾವು. ನೆಕ್ಸ್ಟ್, ನಾನಾ ಸಾಹೇಬ್, ಜನಪ್ರಿಯವಾಗಿ ಕರೆಯಲ್ಪಡುವ ಗೋವಿಂದ ಧೋಂಡು ಪಂತ್ 1857 ದಂಗೆಯ ಪ್ರಮುಖ ನಾಯಕರಲ್ಲಿ ಡ್ಯಾಶನ ದತ್ತು ಪಡೆದ ಉತ್ತರಾಧಿಕಾರಿಯಾಗಿದ್ದರು. ಮರಾಠರ ಕೊನೆಯ ಪೇಶ್ವೆನೇ ಯಾರು ಅಂದ್ರೆ 2ನೇಯ ಬಾಜಿರಾವ್. ಬಟ್ HSTR ಹಿಸ್ಟ್ರಿ ಕ್ವಶನ್ ಕೇಳಿದ್ರು. ಪೇಶ್ವೆಗಳು ಅಂದರೆ ಯಾರು ಅಂದ್ರೆ ಪೂನಾದಲ್ಲಿ ಇರುವಂಥ ಚಿತ್ಪಟ ಬ್ರಾಹ್ಮಣ ಸಮುದಾಯದವರು. ಆ ಕ್ವಶನ್ ಕೇಳಿದ್ದು. ಪೇಶ್ವೆಗಳು ಅಂದರೆ ಯಾರು ಅಂದ್ರೆ ಚಿತ್ಪಟ ಬ್ರಾಹ್ಮಣ ಸಮುದಾಯ. ಇದು ಗೊತ್ತಿರಬೇಕು. ಹಾಗಾದರೆ ಏನದಂದ್ರೆ ಪೇಶ್ವೆ ಹುದ್ದೆ ಯಾವಾಗ ರದ್ದಾಗಿದೆ? 1817ರಿಂದ 18. 3ನೇಯ ಆಂಗ್ಲೋ ಮರಾಠ ಯುದ್ಧ ನಡೆಯಿತು. ಈ 3ನೇಯ ಆಂಗ್ಲೋ ಮರಾಠ ಯುದ್ಧದೊಳಗೆ ಸಂಪೂರ್ಣವಾಗಿ ಮರಾಠರು ಸೋತು ಪೂನಾ ಒಪ್ಪಂದ ಮಾಡಿಕೊಂಡ್ರು. ಆ ಒಪ್ಪಂದದ ಪ್ರಕಾರ ಏನಂದ್ರೆ ಪೇಶ್ವೆ ಎನ್ನುವ ಹುದ್ದೆ ರದ್ದಾಯಿತು. 2ನೇದ್ದು ನಾನಾ ಸಾಹೇಬನ ಒರಿಜಿನಲ್ ಹೆಸರೇನಿತ್ತು? ಗೋವಿಂದ ಧೋಂಡು ಪಂತ್.
ಇವನು ಎರಡನೆಯ ಬಾಜಿರಾವನ ದತ್ತು ಮಗನಾಗಿದ್ದನು. ಇವನಿಗೆ ಪೇಶ್ವೆ ಹುದ್ದೆ ನಿರಾಕರಿಸಲಾಯಿತು. ಯಾಕಂದ್ರೆ ಇಲ್ಲಿ ಪೇಶ್ವೆ ಹುದ್ದೆ ಅನ್ನೋದೇ ರದ್ದಾಯಿತು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನಾನಾ ಸಾಹೇಬ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನೆಲೆಸಿದ. ಪ್ರತಿ ವರ್ಷ ಬ್ರಿಟಿಷರು ಇವರಿಗೆ ಏನದಂದ್ರೆ ವಾರ್ಷಿಕ ರಾಜತ್ವ ಪಿಂಚಣಿ ಹಣ ಕೊಡ್ತಿದ್ರು. ಖರ್ಚಿಗೆ ಅಂತೇಳಿ ರಾಜತ್ವ ನಿಧಿ ಕೊಡಬೇಕಾಗಿತ್ತು. ಆದರೆ ಡಾಲ್ ಹೌಸಿ ಆ ರಾಜತ್ವ ನಿಧಿಯನ್ನು ರದ್ದುಗೊಳಿಸಿರುತ್ತಾನೆ. ನಾನಾ ಸಾಹೇಬನಿಗೆ ನೀಡುತ್ತಿರುವಂಥ ರಾಜತ್ವ ನಿಧಿಯನ್ನು ರದ್ದುಗೊಳಿಸಿದವನು ಯಾರು ಅಂದರೆ ಡಾಲ್ ಹೌಸಿ. SSC ಕ್ವಶನ್. ಅದೇ ಕಾರಣಕ್ಕೆ ಮುಂದೆ 1857ರಲ್ಲಿ ಇವರು ದಂಗೆ ಮಾಡಬೇಕಾಯಿತು, ನೇತೃತ್ವ ವಹಿಸಿಕೊಂಡ್ರು. ಎಲ್ಲಿ ಅಂದರೆ ಕಾನ್ಪುರದಲ್ಲಿ. ಹಾಗಾದರೆ ಕಾನ್ಪುರದಲ್ಲಿ ಇವರು ದಂಗೆ ನೇತೃತ್ವ ವಹಿಸಿಕೊಂಡಾಗ ಅದೇ ಉತ್ತರ ಪ್ರದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸರ ನಡುಬರ್ಕ ಏಕತೆ ಮೂಡಿಸಿದ ವ್ಯಕ್ತಿ ಯಾರು ಅಂದರೆ ಇವರ ಕಾರ್ಯದರ್ಶಿ ಅಜೀಮುಲ್ಲಾ ಖಾನ್. ಅದು ಭಾಳ ಗೊತ್ತಿರಬೇಕು. ಹಿಂದೂ ಮತ್ತು ಮುಸ್ಲಿಮ್ಸರ ನಡುಬರ್ಕ ಏಕತೆಯನ್ನು ಮೂಡಿಸಿರುವ ನಾನಾ ಸಾಹೇಬನ ಕಾರ್ಯದರ್ಶಿ ಅಜೀಮುಲ್ಲಾ ಖಾನ್. ಅಜೀಮುಲ್ಲಾ ಖಾನ್ ಒರಿಜಿನಲ್ ಬ್ರಿಟಿಷರ ಸೈನಿಕರಲ್ಲಿ ಒಬ್ಬ ಅಧಿಕಾರಿಯಾಗಿದ್ದು ಯಾವುದೋ ಕಾರಣದಿಂದ ಅಲ್ಲಿ ಬ್ರಿಟಿಷರು ಅವನನ್ನು ವಜಾ ಮಾಡಿದ್ದರು. ಹಾಗಾಗಿ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೋಬೇಕಾಗಿತ್ತು. ಪ್ಲಸ್ ನಾನಾ ಸಾಹೇಬನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದರು. ಏನೋ ಒಬ್ಬರ ಸ್ನೇಹಿತ ತಾಂತ್ಯಾ ಟೋಪಿ ಇವರ ಸ್ನೇಹಿತ. ನಾನಾ ಸಾಹೇಬ್ ಇವರು ಯುದ್ಧದಲ್ಲಿ ಸೋತು ಕೇಸಂದ್ರ ಲಾಸ್ಟಿಗೆ ಏನದಂದ್ರೆ ದಟ್ಟವಾದ ಕಾಡು ಇರುವಂತಹ ನೇಪಾಳಕ್ಕೆ ಪಲಾಯನ ಮಾಡಿದರು. ಇದು UPSC ಕ್ವಶನ್. ನಾನಾ ಸಾಹೇಬ 1857ರ ದಂಗೆಯಲ್ಲಿ ಕೊನೆಯದಾಗಿ ಅಂತ ಕೇಳ್ತಾರೆ. ಬ್ರಿಟಿಷರಿಂದ ಹತ್ಯೆಯಾದರು, ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟರು, ಅಥವಾ ಏನದಂದ್ರೆ ಜೈಲಿನಲ್ಲಿ ಬಂಧಿತರಾದರು, ಅಥವಾ ಏನಂದ್ರೆ ನೇಪಾಳಕ್ಕೆ ಪ್ರಯಾಣಿಸಿದರು ಅಂದ್ರೆ ಇದಕ್ಕೆ ಆನ್ಸರ್ ಹೇಳಿದವು. ಇಷ್ಟು ಕಾನ್ಸೆಪ್ಟ್. ಅಂದರೆ ಯಾರ ಏನಂದ್ರೆ ದತ್ತು ಮಗ ಅಂದರೆ ಪೇಶ್ವೆ ಎರಡನೆಯ ಬಾಜಿರಾವನ ದತ್ತು ಮಗ. ಇವತ್ತು ಕಾನ್ಪುರ ಎದಕ್ಕರೆ ಫೇಮಸ್ ಅದ ಅಂತ ಕೇಳ್ತಾರೆ. ಗಂಗಾ ನದಿಯ ದಡದಲ್ಲಿರುವ ಕಾನ್ಪುರ ಚರ್ಮದ ಬಟ್ಟೆಗಳಿಗೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್, ಬೇರೆ ಬೇರೆ ರೋಗದ ಕೊರತೆಯಿಂದ ಉಂಟಾಗುವುದು ಏನು ಅಂತ ಕೇಳ್ತಾರೆ. ಬೇರೆ ಬೇರೆ ರೋಗ ಎದರ ಕೊರತೆಯಿಂದ ಆಗ್ತದೆ. ಇವು ವಿಟಮಿನ್ಸ್ ಇವೇನು, ಇವು ಏನಂದ್ರೆ ಭಾಳ ಸಲ ಪರೀಕ್ಷೆಗಳಿಗೆ ಕೇಳಿರ್ತಾರೆ. ಮೊದಲ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ವಿಟಮಿನ್ A, B, C, D, ಆಮ್ಯಾಗ E, K ಇಷ್ಟು ಗೊತ್ತಿಲ್ಲ. ಅಥವಾ ಅಷ್ಟು B1, B2 ಅವನು ಗೊತ್ತಿದ್ರೆ ಏನು ತೊಂದರೆ ಇಲ್ಲ ನಂಗೆ. ವಿಟಮಿನ್ A ರೆಟಿನಾಲ್ ಅಂತಾರೆ. ಹಾಗಾದರೆ ರೆಟಿನಾ ಎಲ್ಲದ? ಕಣ್ಣಾಗದ. ಕಣ್ಣಿಗೆ ಬೇಕಾಗಿದ್ದೆ ವಿಟಮಿನ್ A. ವಿಟಮಿನ್ B ಥಯಾಮಿನ್ ಅಂತೇಳಿ ಕರೀತಾರೆ. ಈ ಥಯಾಮಿನ್ ಎನ್ನುವುದು ಏನದಂದ್ರೆ ನರಗಳಿಗೆ ಅವಶ್ಯಕತೆ. ಹಾಗಾಗಿ ಇದೇ ಏನದಂದ್ರೆ ಬೇರೆ ಬೇರೆ ರೋಗದ ಕೊರತೆಯಿಂದ ಬರುವ ರೋಗ ಅಂದರೆ ಇದೆ ವಿಟಮಿನ್ B1. ಹಿಂದಿನ ಸಲ PSIದಾಗೂ ಕೇಳಿದೆ, KPSIದಾಗ. ಇದಕ್ಕೆ ಅಸ್ಕಾರ್ಬಿಕ್ ಆಮ್ಲ ಅಂತಾರೆ. ಸೈಂಟಿಫಿಕ್ ನೇಮ್ ಏನು ಅಂದ್ರೆ ಅಸ್ಕಾರ್ಬಿಕ್ ಆಮ್ಲ. ಎಲ್ಲ ಫ್ರೂಟ್ಸ್ದಾಗ ಇರ್ತದೆ. ಇದು ಸೂರ್ಯನ ಹೊಳಪಿನ ಜೀವಸತ್ವ. ಯಾವುದು? ವಿಟಮಿನ್ D. ಹಾಗಾದರೆ ಇದಕ್ಕೆ ಕ್ಯಾಲ್ಸಿಫೆರಾಲ್ ಅಂತೇಳಿ ಕರೀತಾರೆ. ಕ್ಯಾಲ್ಸಿಫೆರಾಲ್ ಇದು ಗೊತ್ತಿರಬೇಕು. ಇದಕ್ಕೆ ವಿಟಮಿನ್ E ಬಂಜೆತನ ಉಂಟಾಗುತ್ತದೆ. ಇದಕ್ಕೆ ಟೋಕೋಫೆರಾಲ್ ಅಂತಾರೆ. ಟೋಕೋಫೆರಾಲ್. ಹಾಗಾದರೆ ಇದು ಏನಂದ್ರೆ ಪಿಲ್ಲೋಕ್ವಿನೈನ್. ಇಷ್ಟು ಗೊತ್ತಿರಬೇಕು. ಕ್ವಿನೈನ್. ಯಾವ ಎರಡು ನೀರಿನಲ್ಲಿ ಕರಗುತ್ತವೆ? B ಮತ್ತು C. ಹಾಗಾದರೆ ADEK. ADEK ಅಥವಾ ಏನದಂದ್ರೆ ಇವೆಲ್ಲ ಏನದಂದ್ರೆ ADEK. ಇವು ಎದರ ಕರಗುತ್ತವ? ADEK ಕೊಬ್ಬಿನಲ್ಲಿ ಕರಗುತ್ತವೆ, ಕೊಬ್ಬಿನ ಪದಾರ್ಥಗಳಲ್ಲಿ. ನಮ್ಮ ಶರೀರದಲ್ಲಿನೇ ಎರಡು ತಯಾರಾಗ್ತವ. DK. ಶರೀರದಲ್ಲಿ ತಯಾರಿಸಲ್ಪಡುವುದು ಯಾವುದು ಅಂದರೆ DK. ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ವಿಟಮಿನ್ A ಕೊರತೆಯಿಂದ ಬರುವ ರೋಗ ಯಾವುದು ಅಂದರೆ ನಿಶಾಂಧತೆ.
ಏನೋ ಒಂದು ಯಾವುದು ಅಂದ್ರೆ ಕ್ಷೀರೋಪ್ತಾಲ್ಮಿಯಾ, ನೈಟ್ ಬ್ಲೈಂಡ್ನೆಸ್ ಕ್ಷೀರೋಪ್ತಾಲ್ಮಿಯಾ ಅಂತೇಳಿ ಬರ್ತವೆ. ಇನ್ನು ವಿಟಮಿನ್ B1ದಿಂದ ಬೇರಿ ಇದು ಕರೆಕ್ಟ್ ಗೊತ್ತಿರಲಿ. ಆಸ್ಕಾರ್ಬಿಕ್ ಆಮ್ಲ ಒಸಡಿ ಒಳಗೆ ಬ್ರೆಸ್ ಮಾಡ್ಕೊಳ್ಳುವತ್ತಿ ಬ್ಲಡ್ ಬರ್ತಂದ್ರೆ ಸ್ಕರ್ವಿ. ಡಿ ಅಂದ್ರೆ ರಿಕೆಟ್ಸ್ ಅಂತೇಳಿ ಮಕ್ಕಳಿಗೆ ಬೋನ್ಸ್ ಟೊಳ್ಳ ಆತವ, ದೊಡ್ಡವರಿಗೆ ಆಸ್ಟಿಯೋಮಲೇಷಿಯಾ ಅಂತೇಳಿ ಆತವ, ಆಸ್ಟಿಯೋಮಲೇಷಿಯಾ. ಇದಕ್ಕೆ ಬಂಜತನ ಸ್ಟೆರಾಲಿಟಿ ಅಂಥೇಳಿ ಆತವ, ಸ್ಟೆರಾಲಿಟಿ ಬಂಜತನ. ಇದಕ್ಕೆ ಬೇಗನೆ ರಕ್ತ ಹೆಪ್ಪುಗಟ್ಟುವುದಿಲ್ಲ, ಬ್ಲಡ್ ಕ್ಲಾಟಿಂಗಕ್ಕೆ ತೊಂದರೆ ಮಾಡ್ತದೆ, ರಕ್ತ ಬೇಗನೆ ಹೆಪ್ಪುಗಟ್ಟುವುದಿಲ್ಲ. ಇಷ್ಟು ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ಬೇರೆ ರೋಗ ಬರಬಾರ್ದು ಅಂದ್ರೆ ನಾವು ಪಾಲಿಸ್ ಮಾಡಿರುವ ಅಕ್ಕಿ ಉಣಬಾರ್ದು. ಪಾಲಿಸ್ ಮಾಡಿದ ಅಕ್ಕಿ ಊಟ ಮಾಡಿದೆವು ಗ್ಯಾರಂಟಿ ಇದೆ ಬರ್ತದೆ. ಅಕ್ಕಿ ಒಳಗೆ ಏನಿರಲ್ಲ ಅಂದ್ರೆ ವಿಟಮಿನ್ B1 ಇರಲ್ಲ, ಅದಕ್ಕೆ ಏನಂದ್ರೆ ಬೇರೆ ರೋಗ ಬರ್ತದೆ, ಅಂದ್ರೆ ಸುಸ್ತ ಆಯಾಸ ಆಗೋದು. ಯಾವುದು ವಿಳಂಬವಾಗಿ ರಕ್ತ ಹೆಪ್ಪುಗಟ್ಟುವಿಕೆ, ಹೀಮೋಫೀಲಿಯಾ. ಇದು ಎಂಥ ರೋಗ? ವಂಶ ಪಾರಂಪರ್ಯ ರೋಗ, ಹೆರಿಡಿಟಿರಿದು. ಹಾಗಾದರೆ ಎಲ್ಲ ವಂಶ ಪಾರಂಪರ್ಯ ರೋಗಗಳು, ಆಲ್ ಹೆರಿಡಿಟಿ ಡಿಸೀಸಸ್ ಕಮ್ಸ್ ಫ್ರಾಮ್ ವುಮೆನ್ಸ್ ಟು ಮೆನ್. ಸ್ತ್ರೀಯರದಿಂದ ಪುರುಷರಿಗೆ ವರ್ಗಾವಣೆಯಾಗುತ್ತದೆ ಎಲ್ಲ ಹೆರಿಡಿಟಿ ಡಿಸೀಸಸ್. ಹಾಗಾದರೆ ಇದರ ಸ್ಥಿತಿನಿ ಏನು ಅಂದ್ರೆ ಬೇಗನೆ ರಕ್ತ ಹೆಪ್ಪುಗಟ್ಟುವುದಿಲ್ಲ, ಇದು ಹೇಳಬೇಕು ನಾವು. ಇನ್ನು ಇದಕ್ಕೆ ಇಂಗ್ಲೆಂಡಿನ ರಾಜಾಗಿತ್ತ, ರಷ್ಯಾದ ರಾಣಿಗಿತ್ತ. ಇಂಗ್ಲೆಂಡಿನ ರಾಣಿ ರಷ್ಯಾದ ರಾಜಾಗ. ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ರಾಯಲ್ ಡಿಸೀಸ್ ಅಂತಾರೆ. ರಾಜರುಗಳಿಗೆ ಇತ್ತಲ್ಲ ರಾಯಲ್ ಡಿಸೀಸ್ ಅಥವಾ ರಾಜರೋಗ ಅಂಥೇಳಿ ಕರಿಬೇಕು ಇದಕ್ಕೆ. ನೆಕ್ಸ್ಟ್, ಮೊದಲ ಸಚರಿತೆ ಬರೆದವರು ಯಾರು? ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್. ಹರಿಹರನಿಗೆ ಏನಂತಾರ? ರಗಳೆ ಕವಿ ಅಂತಾರ. ಏನಂತಾರ್ರಿ? ರಗಳೆಯ ಕವಿ. ರಗಳೆ ಇದರ ತತ್ಸಮಕ್ಕೆ ತದ್ಭವ ಏನು ಅಂದ್ರೆ ರಗಠ ಅಂತೇಳಿ ಬರ್ತದೆ. ಹಾಗಾಗಿ ರಗಳೆ ಕವಿ, ಇದು ಗೊತ್ತಿರಬೇಕು. ಇನ್ನು ಕೃಷ್ಣದೇವರಾಯ, ಇವರು ತುಳು ವಂಶದ ವಿಜಯನಗರದ ಅರಸ. ಯಾರ ಸಮಕಾಲೀನ ದೊರೆ ಅಂದರೆ ಉತ್ತರ ಭಾರತದಲ್ಲಿ ಬಾಬರ್ ಆಳುತ್ತಿರುವಾಗ ಇವರು ಕರ್ನಾಟಕ ಆಳುತ್ತಿರುವವರು. ಹಾಗಾಗಿ ಇರದ ಕೃಷ್ಣದೇವರಾಯನ ಕಾಲಾವಧಿ ಕೇಳಿದ್ದ UPSCಗೆ 1509ರಿಂದ 1510ರಿಂದ 1529. ಇವು ಪ್ಲಸ್ ಮೈನಸ್ ಇರ್ತಾವೆ. ಈ ರೇಂಜಿಗೆ ಅಲ್ಲಿ ಆಪ್ಷನ್ಸ್ ಇದ್ದುದು ಟಿಕ್ ಹಾಕ್ಬೋದು. ಹಾಗಾದರೆ ಕೃಷ್ಣದೇವರಾಯನಿಗೆ ಏನಂತಾರಂದ್ರೆ ಆಂಧ್ರ ಭೂಷ ಅಂತಾರೆ. ಅಂದ್ರೆ ತೆಲುಗು ಸಾಹಿತಿಗಳಿಗೆ ಆಶ್ರಯದಾತನಾಗಿದ್ದನು. ಕೃಷ್ಣದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಕರೀತಾರೆ. ಬೀದರ್ಗೆ ಹೋಗಿ ವೈರಿ ಸಾಮ್ರಾಜ್ಯ ಇದ್ರೂ ಅಲ್ಲಿ ಬಂಧನಕ್ಕೆ ಒಳಪಟ್ಟ ರಾಜಕುಮಾರನು ಬಿಡುಗಡೆ ಮಾಡಿ ಬಂಧಿಸಲ್ಪಟ್ಟಂಥ ಸೇನಾಧಿಕಾರಿಗೆ ಶಿಕ್ಷೆ ಕೊಟ್ಟು ನ್ಯಾಯಯುತವಾಗಿ ರಾಜತ್ವ ಸಿದ್ಧಾಂತ ಮೆರೆತಾರೆ. ಥಿಯರಿ ಆಫ್ ಕಿಂಗ್ಶಿಪ್ ಅಂತ ಹೇಳಿ ಬರ್ತದಲ್ಲ, ಅದು ನ್ಯಾಯ ಧರ್ಮವಾಗಿ ಯಾರಿಗೆ ಸಿಂಹಾಸನ ಬರಬೇಕಾಯ್ತು ಅವ್ರಿಗೆ ಕೂಡಿಸಿ ಬರ್ತಾನೆ. ಅದು ಎದುರಿಗೆ ವೈರಿ ರಾಜ್ಯ ಇದ್ರೂ ಇಲ್ಲಿ ಏನಂದ್ರೆ ಮಾನವೀಯತೆ ಮೆರೆದಿದ್ದು. ಅದಕ್ಕೆ ಯವನ ರಾಜ್ಯ ಪ್ರತಿಷ್ಠಾಪನಾ ಆಚಾರ್ಯ ಅಂತಾರೆ. ಬರೀ ಯವನ ಎಂದರೆ ಕರಿಮೆಣಸು, ಮತ್ತು ಪ್ರಾಚೀನ ಕಾಲಕ್ಕೆ ಹೋಗ್ತೀವಿ. ಯವನರು ಎಂದರೆ ಗ್ರೀಕರು, ಅವೆರಡು KS ಕ್ವಶನ್. ಯವನ ಕರಿಮೆಣಸು, ಯವನರು ಗ್ರೀಕರು, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯದ ಕೃಷ್ಣದೇವರಾಯ, ಇದು ಗೊತ್ತಿರಬೇಕು. ಹಾಗಾದರೆ ಕೃಷ್ಣದೇವರಾಯ ಬರೆದಿರುವಂತಹ ಕೃತಿಗಳ ಪಟ್ಟಿ ಒಂದು 2-3 ಗೊತ್ತಿರಬೇಕಲ್ಲ. ಒಂದು ಮೊದಲ ಸಚರಿತೆ, ಇದೇ ಬರ್ದಾರಲ್ರಿ, ಮೊದಲ ಸಚರಿತೆ. ಮೊದಲ ಚರಿತೆ ಅಂತೇಳಿ ಬರ್ತಾವೆ. ಏನೋ ಒಂದು ರಸಮಂಜರಿ ಅಂತೇಳಿ ಬರ್ತಾವೆ, ರಸಮಂಜರಿ. ನೆಕ್ಸ್ಟ್ ಜಾಂಬವತಿ ಕಲ್ಯಾಣ, ಜಾಂಬವತಿ ಕಲ್ಯಾಣ. ಇವೆಲ್ಲ ಯಾವ ಭಾಷೆ ಅಂತ ಕೇಳಿದ್ರಂದ್ರೆ ಸಂಸ್ಕೃತ ಅನ್ಬೇಕು.
ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಇನ್ನು ಏನೋ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಇವರಿಗೆ ಸಂಬಂಧಪಟ್ಟಿದ್ದು PSI ಒಂದು ಕ್ವಶನ್ ಬಂದಿತ್ತು. ತೆಲುಗು ಹಿಂಗೆ ಬರಿತೀವಿ, ಹಿಂಗೆ ಆಕಾರದಲ್ಲಿ ಏನೋ ಒಂದು ಬರಿತೀವಿ ನೋಡ್ರಿ, ಅಮುಕ್ತ ಮೌಲ್ಯದ ಅಂಥೇಳಿ. ತೆಲುಗು ಭಾಷೆಯಲ್ಲಿ ಬರೆಯಲ್ಪಟ್ಟಿರುವುದೇ ಅಮುಕ್ತ ಮೌಲ್ಯದ. ಇದು ಭಾಳ ಕನ್ಫ್ಯೂಷನ್ ಮಾಡ್ಕೋತೀವಿ ನಾವು ಎಕ್ಸಾಮ್ದಾಗ. ಈ ಅಕ್ಷರ ಆಲ್ಮೋಸ್ಟ್ ಒಂದು ರಚನಾತ್ಮಕವಾಗಿ ಸಮೀಪದವ, ಅದಕ್ಕೆ ಕನ್ಫ್ಯೂಷನ್ ಆಗೋದು ಬೇಡ. ಇನ್ನು ಎರಡನೆಯದ್ದು ಅಮುಕ್ತ ಮೌಲ್ಯದಲ್ಲಿ ಏನದಂದ್ರೆ ಅಳ್ವಾರ ಸಂತಳ ವಿಚಾರಗಳು ಅದಾವು. ಅವಳ ಹೆಸರೇ ಏನು ಅಂದ್ರೆ ಕವಯತ್ರಿ ಅಂಡಾಲಳ ಜೀವನ ಚರಿತ್ರೆ ಇದೆ. ಇದು UPSC ಕ್ವಶನ್. ಕೃಷ್ಣದೇವರಾಯನ ಯಾವ ಕೃತಿಯಲ್ಲಿ ಕವಯತ್ರಿ ಅಥವಾ ಅಳ್ವಾರ ಸಂತಳ ಜೀವನ ಚರಿತ್ರೆಯ ವಿವರಣೆ ಇದೆ ಅಂದ್ರೆ ಅಮುಕ್ತ ಮೌಲ್ಯದಲ್ಲಿ. IAS ಕ್ವಶನ್ ಏನೋ ಒಂದು. ಕೃಷ್ಣದೇವರಾಯನ ಆಡಳಿತದ ವಿವರಣೆ ಇರುವುದು ಇದರಾಗೆ ಬರೆದವು, ಅಡ್ಮಿನಿಸ್ಟ್ರೇಟಿವ್. ಹಾಗಾಗಿ ಕೃಷ್ಣದೇವರಾಯ ಆಡಳಿತದ ವಿವರಣೆ ಕೊಟ್ಟಿರುವುದು ಯಾವ ಪುಸ್ತಕದಾಗ ಅಂದ್ರೆ ಅಮುಕ್ತ ಮೌಲ್ಯದ. ಅವು ಎರಡೂ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಪ್ರವಾಹ ಇದರಿಂದ ಅಳೆಯುತ್ತಾರೆ. ನೀರು ಹರಿದ್ರೆ ಪ್ರವಾಹ, ಇಲೆಕ್ಟ್ರಾನ್ ಹರಿದ್ರೆ ವಿದ್ಯುತ್ ಪ್ರವಾಹ ಎಂಪಿಯರ್ ಮಾನದಲ್ಲಿ. ಇಲೆಕ್ಟ್ರಾನ್ಗಳ ಪ್ರವಾಹವೇ ವಿದ್ಯುತ್ ಪ್ರವಾಹ. ಇದಕ್ಕೆ ಹೇಳೋದು ಎಮ್ಮೀಟರ್. ನೆಕ್ಸ್ಟ್, ಇದು ವೋಲ್ಟೇಜ್ ಅಳಿತಾರೆ, ಇದಕ್ಕೆ ವೋಲ್ಟ್ ಮೀಟರ್ ಅಂದ್ರೆ. ಕೆಳಗಿನ ಯಾವ ಲೇಖನಗಳ ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ? ರಾಷ್ಟ್ರೀಯ ಅಂದಕ್ರ ಇದು ಹೇಳಬೇಕು ನಾವು. ಯಾವುದು ಅಂದ್ರೆ 352. ಹಾಗಾದರೆ ಇಲ್ಲಿಯವರೆಗೂ ಎಷ್ಟು ಬಾರಿ ಏನಂದ್ರೆ ತುರ್ತು ಪರಿಸ್ಥಿತಿ ರಾಷ್ಟ್ರೀಯದ್ದು ಘೋಷಣೆಯಾಗ್ಯದ ಅಂತ ಕೇಳಿದ್ರಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ತುರ್ತು ಪರಿಸ್ಥಿತಿಗಳ ಪ್ರಕಾರಗಳು ಎಷ್ಟು ಅಂದ್ರೆ 3, ಒಟ್ಟು 352, 356, 360. ಅದಕ್ಕೆ ಜಲ್ದಿ ನೆನಪುಳಿಯಲ್ಲ. ಬಾಯಲ್ಲಿ ಇರುವ ಹಲ್ಲುಗಳ ಸಂಖ್ಯೆ 32, 3 + 2 5, 352. ಇದ್ರಾಗ 2, 3, 5 ಅದ, 4 ಇಲ್ಲ, 4 ಇದು ಕೂಡ್ಸೋಣ. 352 4 ಸಂಖ್ಯೆ ಇರ್ಲಾರ್ಬಿಟ್ಟಕ್ಕೆ 4 ಕೂಡಿಸಿದ್ರೆ 356 ಆಯಿತು. 3 ಅದ, 5 ಅದ, 6 ಅದ, 4 ಇಲ್ಲ, 4 ಇದು ಕೂಡಿಸಿದ್ರೆ 360 ಆಯಿತು. ಹಾಗಾದರೆ ಇದು ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತೀವಿ. ಇದಕ್ಕೆ ರಾಜ್ಯದ ತುರ್ತು ಪರಿಸ್ಥಿತಿ ಅನ್ನಬೇಕು. ಹಾಗಾದರೆ ಇದಕ್ಕೆ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತೇಳಿ ಕರೆಯೋಣ. ಇಲ್ಲಿಯವರೆಗೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಬಾರಿ ಘೋಷಿಸಲಾಗಿದೆ ಅಂದ್ರೆ 3 ಬಾರಿ. ಹಾಗಾದರೆ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಎಷ್ಟು ಬಾರಿ ರಾಷ್ಟ್ರಪತಿ ಆಳ್ವಿಕೆ ಅಂದ್ರೆ 6 ಬಾರಿ. ಹಣಕಾಸು ತುರ್ತು ಪರಿಸ್ಥಿತಿ 0 ಬಾರಿ. ಇದು ನಾವು ಹೇಳಬೇಕು. ಇವಕ್ಕೆ ನ್ಯಾಷನಲ್ ಎಮರ್ಜೆನ್ಸಿ ಅಂತೇಳಿ 3 ಟೈಪ್ಸ್ ಬರ್ತಾವೆ. ನೆಕ್ಸ್ಟ್, ಇಲ್ಲಿ ಕೊಟ್ಟಿದ್ರದಾಗ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಏನಿರಬೇಕು? ಇದಕ್ಕೆ ಒಂದಿಷ್ಟು ಬಿರುದುಗಳ ರದ್ದತಿ, ಇದು ಗೊತ್ತಿರಬೇಕು. ಹಾಗಾದರೆ ಅಸ್ಪೃಶ್ಯತೆ ನಿವಾರಣೆ. ಇಲ್ಲೊಂದು UPSC ಕ್ವಶನ್ ಕೇಳಿದ್ರು, ಇದು ಆನ್ಸರ್ ಕರೆಕ್ಟ್ ಆಯಿತು. ಅಸ್ಪೃಶ್ಯರನ್ನು ಅನ್ಟಚೇಬಲ್ಸ್ ಎಂದು ಕರೆದವನು ಯಾರು ಅಂತೇಳಿ UPSC ಕ್ವಶನ್. H.S. ರಿಸ್ಲೆ ಅನ್ನವ ಅನ್ಟಚೇಬಲ್ಸ್ ಅಂತೇಳಿ ಪದ ಯೂಸ್ ಮಾಡ್ಯಾನ. ಈ ಕ್ವಶನ್ ಕೇಳಿದ್ದ. ಅವರನ್ನು ಹರಿಜನ ಎಂದು, ಅಸ್ಪೃಶ್ಯರನ್ನು ಹರಿಜನ ಎಂದು ಕರೆದವರು ಗಾಂಧೀಜಿ. ಹರಿಜನ ಪದ ಮೊದಲಿಗೆ ಎಲ್ಲಿ ಬಳಕೆಯಾಗಿದೆ ಅಂದ್ರೆ ಗುಜರಾತಿ ಭಾಷೆಯಲ್ಲಿ ಬರೆದಿರುವಂಥ ಕವಿ ನರಸಿ ಮೆಹ್ತಾ ವೈಷ್ಣವೋ ಜನತೋ ತೀನ ಕಹಿ ಅಂತೇಳಿ ಗೀತೆ ಅದಲ್ಲ, ಆ ಗೀತೆದೊಳಗೆ ಮೊದಲಿಗೆ ಹರಿಜನ ಎಂಬ ಪದ ಬಳಕೆಯಾಗ್ಯದ. ಆದರೆ ಅದನ್ನು ಕರೆದವರು ಗಾಂಧೀಜಿಯವರು. ಗಾಂಧೀಜಿಯವರು ಆ ಗೀತೆಯನ್ನು ಕುರಿತು ಹೇಳ್ತಾರೆ, ನಾನು ಭಗವದ್ಗೀತೆಯನ್ನು ಮರೆತರು ಈ ಗೀತೆಯನ್ನು ಮರೆಯುವುದಿಲ್ಲ. ಅದೇ ಯಾವುದು ಅಂದ್ರೆ ವೈಷ್ಣವೋ ಜನತೋ ತೀನ ಕಹಿ ಅಂಥೇಳಿ ಬರ್ತಲ್ಲ ಅದು. ನೆಕ್ಸ್ಟ್, ಕವಿ ನರಸಿ ಮೆಹ್ತಾ ಬರೆದಿದ್ದು.
ಹಳೆಬೀಡು, ಬೇಲೂರು ದೇವಾಲಯಗಳು ಇವರಿಗೆ ಸಂಬಂಧಿಸಿವೆ. ಕರ್ನಾಟಕದಲ್ಲಿ ಶಿಲ್ಪಕಲೆಗಳಿಗೆ ಭಾಳ ಹೆಸರುವಾಸಿಯಾದಂಥ ರಾಜಮನೆತನ ಅಂದರೆ ಹೊಯ್ಸಳರು. ಹಾಗಾಗಿ ಹೊಯ್ಸಳರ 3 ಪ್ರಮುಖ ಕಲಾ ಕೇಂದ್ರಗಳು 3 ಯಾವುದು ಅಂದ್ರೆ ಬೇಲೂರು, ಹಳೆಬೀಡು, ಸೋಮನಾಥಪುರ. ಇವು ಕರ್ನಾಟಕದ ಶಿಲ್ಪ ಕಲಾ ಕೇಂದ್ರಗಳ ತ್ರಿವಳಿಗಳು ಅಂತೀವಿ ನಾವು. ಹಾಗಾದರೆ ಹಳೆಬೀಡಿನಲ್ಲಿ ಯಾವ ದೇವಾಲಯವಿದೆ? ಇದು ನೋಡಿ, ಹಳೆಬೀಡು. ಇವೆರಡು ಹಾಸನ ಜಿಲ್ಲೆದಾಗೆ ಬರ್ತವ್ರೆ. ಇವು ಹಾಸನ ಡಿಸ್ಟಿಕ್. ಇಲ್ಲಿ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯ. ಹಾಗಾದರೆ ಚೆನ್ನಕೇಶವ ಅಂದರೆ ಯಾರು? ವಿಷ್ಣು. ಇದರ ಇನ್ನೊಂದು ಹೆಸರು ಏನು? ವಿಜಯನಾರಾಯಣ ದೇವಾಲಯ. ಯಾರ ಮೇಲೆ ವಿಜಯ ಸಾಧಿಸಿದ್ದು ಅಂತ ಕೇಳಿದ್ರಂದ್ರೆ ಚೋಳರ ಮೇಲೆ ವಿಜಯ ಸಾಧಿಸಿದ್ದು. ಹಾಗಾದರೆ ಯಾರು ಚೋಳರ ಮೇಲೆ ವಿಜಯ ಸಾಧಿಸಿದರು? ವಿಷ್ಣುವರ್ಧನ. ವಿಷ್ಣುವರ್ಧನನ ಇನ್ನೊಂದು ಹೆಸರು ಏನು? ಬಿಟ್ಟ ದೇವ. ಹಂಗೆ ಕರೆದವ್ರು ಯಾರು ಅಂದ್ರೆ ವಿಷ್ಣುವರ್ಧನ ಅಂತೇಳಿ ರಾಮಾನುಜಾಚಾರ್ಯರು ಕರೆದಿರ್ತಾರೆ. ಇದು ಗೊತ್ತಿರಲಿ. ನೆಕ್ಸ್ಟ್ ಏನು ಅಂದ್ರೆ, ಈ ಬೇಲೂರು ಯಾವ ನದಿಯ ದಡದಲ್ಲಿ ಇದೆ ಅಂತ ಕೇಳಿದ್ರು ಅಂದ್ರೆ ಯಗಚಿ ನದಿ ಅಂತ ಹೇಳಬೇಕು. ಬೇಲೂರಿನ ಇನ್ನೊಂದು ಹೆಸರು ಏನದ ಅಂತ ಕೇಳ್ತಾರೆ? ವೇಲಾಪುರ ಎಂದು ಕರೆಯಲಾಗುತ್ತದೆ. ಹಳೆ ಹೆಸರು ಇದು, ವೇಲಾಪುರ. ಇದರದಂತೂ ಮುಗಿಯಿತು. ಆದ್ರೆ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ದನ್ರಿ, ಸಿವಿಲ್ಕ. ಬೇಲೂರಿನ ಚೆನ್ನಕೇಶವ ದೇವಾಲಯ ಇದು ಏಕಕೂಟ ದೇವಾಲಯವಾಗಿದೆ. ಹಾಗಾದರೆ ಇದು ಏನು ಅಂದ್ರೆ ದ್ವಿಕೂಟ ದೇವಾಲಯವಾಗಿದೆ, ಗರ್ಭಗುಡಿಗಳ ಸಂಖ್ಯೆ ಆಧಾರದ ಮೇಲೆ. ಹಾಗಾದರೆ ಅಲ್ಲಿ ಚೆನ್ನಕೇಶವ, ವಿಜಯನಾರಾಯಣ. ಇಲ್ಲಿ ಏನು ಅಂದ್ರೆ ಹೊಯ್ಸಳೇಶ್ವರ ದೇವಾಲಯ. ಹೊಯ್ಸಳೇಶ್ವರ ದೇವಾಲಯದ ಇನ್ನೊಂದು ಹೆಸರು ಏನು ಅಂದ್ರೆ ಅದು ವಿಷ್ಣುವರ್ಧನನಿಗೆ ಸಮರ್ಪಿತವಾಗಿದೆ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಎಂತಂದು ಅಂದ್ರೆ ದ್ವಿಕೂಟ. ಅದು ಯಾವುದು ಅಂದ್ರೆ ಏಕಕೂಟ. ಸೋಮನಾಥಪುರದಲ್ಲಿ ತ್ರಿಕೂಟ. ಕರ್ನಾಟಕದ ಕೊಲ್ಲಾಪುರ ಮಂಡ್ಯ ಜಿಲ್ಲೆ, ಕರ್ನಾಟಕದ ಕೊಲ್ಲಾಪುರ ಮಂಡಗದ್ದೆ ಅಂತ ಹೇಳಿ ಬರ್ತದೆ, ಲಕ್ಷ್ಮೀ ದೇವಾಲಯ. ಕರ್ನಾಟಕದ ಕೊಲ್ಲಾಪುರ ಲಕ್ಷ್ಮೀ ದೇವಾಲಯ ಮಂಡಗದ್ದೆ, ಅದು ಹೇಳಬೇಕು ನಾವು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ವಲ್ಲದ್ದು ಆಗಿದೆ? ಉಳಿಯುವ ಲೋಹಲ್ಲದ್ದು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್. ಬ್ರೋಮೀನ್. ಬ್ರೋಮೀನದ ಸಂಕೇತ ಏನು? Br. ರಂಜಕದ ಸಂಕೇತ ಏನು? ಫಾಸ್ಫರಸ್. ಆ್ಯಕ್ಚುಲಿ ಫಾಸ್ಫರಸ್ ಅಂದ್ರೆ ಪಿ ಬರಿತೀವಲ್ಲ, ಅದು ಪಿ ಅಲ್ಲ ರೀ, ಅದು P4 ಎಕ್ಸಾಕ್ಟ್ ವರ್ಡ್ ಅಂದಂಗೆ. ಹಾಗಾದರೆ ಕ್ಲೋರಿನದ ಸಂಕೇತ ಏನು? Cl. ಹೀಲಿಯಂ He. ಇಲ್ಲೊಂದು 3-4 ವಿಚಾರಗಳು. ಕಡ್ಡಿ ಪೆಟ್ಟಿಗೆ ಕೊರಿತೇವಲ್ಲ, ಅದು ಕೆಂಪು ರಂಜಕ. ಹಾಗಾದರೆ ಬೋನ್ಸ ಮತ್ತು ಮೂಳೆ ಮತ್ತು ದಂತಗಳಲ್ಲಿ ಬಿಳಿ ರಂಜಕ. ಬಿಳಿ ರಂಜಕ ಹಿಂಗೆ ಕೈಯಾಗಿ ಹಿಡ್ಕೊಂಡು ಗಾಳಿಯಾಗಿ ಹಿಡ್ಕೊಂಡು ನಿತ್ಯವಂದ್ರೆ ಬೆಂಕಿ ಹತ್ಕೋತದೆ. ಗಾಳಿಯೊಂದಿಗೆ ವರ್ತನೆ ಮಾಡಿ ಬೆಂಕಿ ಉಂಟು ಮಾಡ್ತದೆ ರೀ. ಹಾಗಾಗಿ ಅದನ್ನು ಮುಚ್ಚಿಕೆಸಿಂದ್ರೆ ಒಯ್ದು ಎಲ್ಲಿರ್ತಾರೆ? ನೀರ್ನಾಗ ಮುಚ್ಚಿಡ್ತಾರೆ. ನೀರಿನಾಗ ಆಮ್ಲಜನಕ ಕಡಿಮೆ ಇರ್ತದೆ, ನೀರ್ನಾಗ ಮುಚ್ಚಿಡ್ತಾರೆ. ಇಲಿ ಕೊಲ್ಲುವ ಔಷಧಿನೂ ತಯಾರು ಮಾಡ್ತಾರೆ ಬಿಳಿ ರಂಜಕದಿಂದ. ಪಾಷಾಣ ಎಂದರೆ ಔಷಧಿ, ವಿಷ. ಜಲ ಎಂದರೆ ನೀರು. ಜಲ ಪಾಷಾಣ ಅಂದ್ರೆ ನೀರಿನಾಗ ಮುಚ್ಚಿಟ್ಟಿರುವ ವಿಷ. ಯಾವುದು ಅಂದ್ರೆ ಬಿಳಿ ರಂಜಕ. ಇದು ಹೇಳ್ಬೇಕು ನಾವು. ವೈಟ್ ಫಾಸ್ಫರಸ್ ಎಲ್ಲಿ ಮುಚ್ಚಿಡ್ತಾರೆ? ನೀರಿನಾಗ. ಹೊರಗೆ ತೆಗೆದಿಟ್ಟರೆ ಬೆಂಕಿ ಹತ್ಕೋತವೆ. ಹಾಗಾಗಿ ಸೋಡಿಯಮ್, ಪೊಟ್ಯಾಷಿಯಮ್ 2 ಮೃದುವಾದ ಲೋಹಗಳು. ಅವನು ಸೀಮೆ ಎಣ್ಣೆಯೊಳಗೆ ಮುಚ್ಚಿಡ್ತಾರೆ. ಹೊರಗೆ ತೆಗೆದಿಟ್ಟರೆ ಅವಕ್ಕೂ ಬೆಂಕಿ ಹತ್ಕೋತಾವೆ. ಗಾಳಿಯೊಂದಿಗೆ ವರ್ತಿಸಿ ಬೆಂಕಿ ಉಂಟು ಮಾಡ್ತಾವೆ. ವಾತಾವರಣದಲ್ಲಿ ಇರಲಾರದ ಅನಿಲ ಯಾವುದು? ಕ್ಲೋರಿನ. ಕುಡಿಯುವ ನೀರನ್ನು ಶುದ್ಧೀಕರಣ ಮಾಡಲು ಬಳಸುವ ಬ್ಲೀಚಿಂಗ್ ಪೌಡರ್, ಚೆಲುವೆ ಪುಡಿನೂ ಕ್ಲೋರಿನದಿಂದ ಮಾಡಿರ್ತಾರೆ. ಓಜೋನ್ ಪದರ ಹಾಳಾಗಲಿಕ್ಕೆ ಕ್ಲೋರೋಫ್ಲೋರೋ ಕಾರ್ಬನ್ ಅಥವಾ ಕ್ಲೋರಿನದ ಅಣು ಹಾಳು ಮಾಡುತ್ತದೆ. ಇದು ಕಾನ್ಸ್ಟೇಬಲ್ ಎಕ್ಸಾಮ್. ಹಾಗಾದರೆ ವಾತಾವರಣದಲ್ಲಿ ಇರುವುದಿಲ್ಲ ರೀ ಇದು. ನೆಕ್ಸ್ಟ್, ಇಲ್ಲೊಂದು ತಮಗೆ ಹೋಮ್ವರ್ಕ್. ಕ್ಲೋರಿನ ಕಂಡು ಹಿಡಿದವರು ಡ್ಯಾಶ್.
ಕ್ಲೋರಿನ ಕಂಡುಹಿಡಿದವರು ಡ್ಯಾಶ್. ಇದು ಆನ್ಸರ್ ಹೇಳಬೇಕು. ಹೀಲಿಯಮ್ಮ ಎರಡನೇ ಹಗುರವಾದ ಅನಿಲ. ಅತ್ಯಂತ ಹಗುರವಾದ ಅನಿಲ ಹೈಡ್ರೋಜನ್, ಎರಡನೆಯದ್ದು ಹೀಲಿಯಂ. ಪ್ಯಾರಾಚೂಟ್ ಅಂತೇಳಿ ಬರ್ತಾವೆ, ಅದರ ಯೂಸ್ ಮಾಡ್ತಾರೆ. ಪ್ಯಾರಾಚೂಟ್ ಅಂದ್ರೆ ಮೇಗಿನವ್ರು ಹಿಂಗೆ ಕಟ್ಕೊಂಡು ಹಾರೋದು, ಅದು ಹೇಳಬೇಕು. ಅದು ಬಿಟ್ಟು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಅದು ಅಲ್ಲ ರೀ, ಅದರೊಳಗೆ ಕೋಕೋನಟ್ ಆಯಿಲ್ ಇರ್ತದೆ. ಪ್ಯಾರಾಚೂಟದಲ್ಲಿ ಏನಿರ್ತದೆ ಅಂದರೆ ಹೀಲಿಯಂ ಇರುತ್ತದೆ, ಇದು ಹೇಳ್ರಿ. ಎರಡನೆಯದ್ದು ಇಲ್ಲೊಂದು ಸಣ್ಣ ಕಾನ್ಸೆಪ್ಟ, ವಾತಾವರಣದಲ್ಲಿ ಹೆಚ್ಚಿಗೆ ಏನದ ಅಂದ್ರೆ ನೈಟ್ರೋಜನ್ ಅದ. ನೈಟ್ರೋಜನ್ ಯಾಕಂದ್ರೆ ವಿಷಕಾರಿ ರೂಪದಲ್ಲಿರುವ ಆಕ್ಸಿಜನ್ ಡೈಲ್ಯೂಟ್ ಮಾಡ್ತದೆ. ವಿಷಕಾರಿ ರೂಪದಲ್ಲಿರುವ ಆಕ್ಸಿಜನ್ ಡೈಲ್ಯೂಟ್ ಮಾಡ್ತದೆ. ಇನ್ನು ಕೃತಕವಾಗಿ ICU ಅಂಥೇಳಿ ಅಂತಾರೆ. ಅವನಿಗೆ ಒಯ್ದು ICUದಾಗ ಇಟ್ರೆ, ಇಂಟೆನ್ಸಿವ್ ಕೇರ್ ಯೂನಿಟ್ದಾಗ ಅವನಿಗೆ ಉಸಿರಾಟಕ್ಕೆ ಸಾಮರ್ಥ್ಯ ಇರಂಗಿಲ್ಲ. ಸ್ವಂತ ಆಕ್ಸಿಜನ್ ತೊಗೊಂಡು ರಕ್ತದಲ್ಲಿ ಸಾಗಾಣಿಕೆ ಮಾಡಕ್ಕೆ ನಿಶಕ್ತನಾಗಿರ್ತಾನೆ. ಅವನಿಗೆ ಕೃತಕವಾದ ಆಕ್ಸಿಜನ್ ಹಚ್ಚಿರ್ತಾರೆ, ಆರ್ಟಿಫಿಷಿಯಲ್ ಆಕ್ಸಿಜನ್ ಅಂತೀವಿ ನಾವು. ಕೃತಕವಾದ ಆಮ್ಲಜನಕವು ಏನನ್ನು ಒಳಗೊಂಡಿರುತ್ತದೆ? ಇದು ಕ್ವಶನ್. ಫಸ್ಟ್ ಆಕ್ಸಿಜನ್ ಒಳಗೊಂಡಿರ್ತದೆ, ಎರಡನೆಯದು ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ ನೈಟ್ರೋಜನ್ ಪ್ರಮಾಣ ಇರ್ತದೆ, ಮೂರನೆಯದು ಹೀಲಿಯಂ ಇರ್ತದೆ. ಹೀಲಿಯಂ ಯಾಕಿರ್ತದಂದ್ರೆ ಆ ರಕ್ತದಲ್ಲಿ ಗಾಳಿ ಗುಳ್ಳಿ ಆದಂದ್ರೆ ಅದನ್ನು ಒಡಿಲಿಕ್ಕೆ. ರಕ್ತದಲ್ಲಿ ಗಾಳಿಯ ಗುಳ್ಳೆಗಳಾದಂದ್ರೆ ರಕ್ತ ಸರಾಗವಾಗಿ ಹರಿಯಂಗಿಲ್ಲ. ಹಾಗಾಗಿ ರಕ್ತದಲ್ಲಿ ಉಂಟಾಗುವ ಗಾಳಿಯ ಗುಳ್ಳೆಗಳನ್ನು ನಿಯಂತ್ರಿಸಲು ಒಡೆಯಲು ಏನು ಬೇಕು? ಹೀಲಿಯಂ. ನಾವು ನಲ್ಲಿ ನೀರು ಚಾಲೂ ಮಾಡ್ತೀವಿ, ನೀರು ಸಾವಕಾಶ ಬೀಳೋತ್ತೀವಿ, ಕಂಟಿನ್ಯೂ ಬೀಳಲ್ಲ. ಯಾಕಂದ್ರೆ ಆ ಪೈಪ್ನಾಗ ಗಾಳಿ ತುಂಬಿರ್ತದೆ. ಹಾಗೆ ರಕ್ತನಾಳಗಳಲ್ಲಿ ಗಾಳಿ ತುಂಬಲಿಕ್ಕಂದ್ರೆ ರಕ್ತ ಸರಾಗವಾಗಿ ಹರಿಯಂಗಿಲ್ಲ, ವ್ಯಕ್ತಿ ಮರಣ ಹೊಂದುವ ಸಾಧ್ಯತೆ ಇರ್ತದೆ. ಆ ಗಾಳಿಯ ಗುಳ್ಳೆಗಳನ್ನು ನಿಯಂತ್ರಣ ಮಾಡಲು ಏನು ಬಳಸ್ತಾರೆ ಅಂದರೆ ಹೀಲಿಯಂ. ಇದು ಹೇಳಬೇಕಲ್ಲ ನಾವು. ನೆಕ್ಸ್ಟ್ ಬ್ರೋಮೀನ. ಇದಕ್ಕೆ ಸರಿಯಾದ ಆನ್ಸರ್ ದ್ರವ ರೂಪದಲ್ಲಿ ಇದ್ದು. ನೆಕ್ಸ್ಟ್ ಹೆವಿ ವಾಟರ್. ಇದರ ಸೂತ್ರ ಏನು ಕರೆಕ್ಟ್ ಗೊತ್ತಿರಬೇಕು. D2O. ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ? ಭಾರ ಜಲ, ಡ್ಯೂಟೀರಿಯಂ ಆಕ್ಸೈಡ್. ಡ್ಯೂಟೀರಿಯಂ ಆಕ್ಸೈಡ್. ಹಾಗಾದರೆ ಏನದಂದ್ರೆ ಇದನ್ನು ಕಂಡುಹಿಡಿದವರು ಯಾರು? ಯೂರೇ. IAS ಕ್ವಶನ್ ರೀ ಇದು. ಯೂರೇ ಅಂತೇಳಿ ಬರ್ತದೆ. ಈ ಭಾರ ಜಲ ಏನದಂದ್ರೆ ಡ್ಯೂಟೀರಿಯಂ ಆಕ್ಸೈಡ್. ಇದನ್ನು ಅಟಾಮಿಕ್ ರಿಯಾಕ್ಟರ್ಗಳಲ್ಲಿ ತಂಪುಕಾರಕವಾಗಿ ಬಳಸ್ತಾರೆ, ಮಾಡಿರೇಟರ್ ಆಗಿ ಮಂದಕಾರಿಯಾಗಿ ಬಳಸ್ತಾರೆ. ಭಾರತದ ಮೊದಲ ಭಾರ ಜಲ ಉತ್ಪಾದನಾ ಘಟಕ ಪಂಜಾಬದ ನಂಗಲದಲ್ಲಿ 1962, ಎರಡನೇದು ರಾಜಸ್ಥಾನದ ರಾವಟ್ ಭಟ್ಟ, ಮೂರನೇದು ಮಾನಗುರು ಗುಜರಾತ್, ನಾಲ್ಕನೇದು ಬರೋಡಾ, ನಾಲ್ಕನೇದು ಏನಂದ್ರೆ ಬರೋಡಾ ಗುಜರಾತ್, ಐದನೇದು ಥಾಲ ಮಹಾರಾಷ್ಟ್ರ, 6 ಹಾಜಿರಾ ಆಂಧ್ರ ಪ್ರದೇಶ, 7 ಟುಟಿಕೋರಿನ ತಮಿಳುನಾಡು, 8ನೇದು ತಲಚೂರ ಒರಿಸ್ಸಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಭಾರ ಜಲ ಉತ್ಪಾದನೆ ಮಾಡುವ ದೇಶ ಭಾರತ ದೇಶ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಡೆಸಿಬಲ್ ಇದರ ಒಂದು ಭಾಗವಾಗಿದೆ. ಶಬ್ದ. ಹಾಗಾದರೆ ನಮಗೆ ಕೇಳಲಿಕ್ಕೆ ಶಬ್ದ ಎಷ್ಟರೇ ಗೊತ್ತಿರಬೇಕು? 20ರಿಂದ 20,000 ಹರ್ಟ್ಜ್. ದಿಸ್ ಇಸ್ ಕಾಲ್ಡ್ ಆಡಿಯೇಬಲ್ ಸೌಂಡ್ ಅಂತ ಹೇಳಿ ಕರೀತಾರೆ. ಆಡಿಯೇಬಲ್ ಇದು ಗೊತ್ತಿರಲಿ. ಹಾಗಾದರೆ ಶಬ್ದದ ಪ್ರಮಾಣ ಎದರಾಗ ಅಳಿತಾರಂದ್ರೆ ಡೆಸಿಬಲ್ದಾಗ ಅಳಿತಾರೆ. ಇಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಕ್ವಶನ್ ಬಂದಿತ್ತು, ಮಾಲಿನ್ಯ, ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್. ಫಸ್ಟ್ SSC ಕ್ವಶನ್ ಏನಿತ್ತು ಅಂದ್ರೆ ಗ್ರೀನ್ ಮಫ್ಲರ್ ಅಂತ ಹೇಳಿ ಬರ್ತದೆ. ಈ ಗ್ರೀನ್ ಮಫ್ಲರ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಗ್ರೀನ್ ಮಫ್ಲರ್. ಮಫ್ಲರ್ ಅಂದ್ರೆ ಹಸಿರು ಕುಲಾಯಿ ಅಥವಾ ಏನಂದ್ರೆ ಶಾಲ, ಹಿಂಗಲ್ಲದೆ ಅದು ಗ್ರೀನ್ ಮಫ್ಲರ್ ಅಂದ್ರೆ ಈ ಕೈಗಾರಿಕೆಗಳಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿದೊಳಗೆ ಏನಂದ್ರೆ ಹೆವಿ ಮಷಿನ್ಸ್ ಇರ್ತಾವೆ, ಅವು ಸೌಂಡ್ ಪ್ರೊಡ್ಯೂಸ್ ಭಾಳ ಮಾಡ್ತಾವೆ. ಸೌಂಡ್ ಪ್ರೊಡ್ಯೂಸ್ ಆಗುವುದು ಸುತ್ತಲೂ ಇರುವ ಪ್ರದೇಶ ಕಿರಿಕಿರಿ ಆಗ್ತದೆ. ಅದಕ್ಕೆ ಗಿಡಗಳು 4-5 ಸಾಲು ಉದ್ದಕ್ಕೆ ಬೆಳೆಸಿಬಿಡ್ತಾರೆ. ಆ ಫ್ಯಾಕ್ಟ್ರಿ ಮಗ್ಗಲಕ್ಕೆ ಗಿಡಗಳ ಸಾಲುಗಳು ಮಾಡ್ತಾರೆ, 5-6 ಸಾಲದಾಗ ಉದ್ದಕ್ಕೆ ಗಿಡ ಬೆಳೆಸೋದು ಕಂಡಪಟ್ಟಿ. ಆಗ ಫ್ಯಾಕ್ಟ್ರಿದಲ್ಲಿ ಬಿಡುಗಡೆಯಾಗುವ ಸೌಂಡ್ ಅವು ಹಿರ್ಕೋತಾವೆ, ಅವಾಗ ಸೌಂಡ್ ಪೊಲ್ಯೂಷನ್ ಕಮ್ಮಿ ಆಗ್ತದೆ. ಅದನ್ನು ಗ್ರೀನ್ ಮಫ್ಲರ್ ಅನ್ನಬೇಕು. ಶಬ್ದದ ಮಾಲಿನ್ಯವನ್ನು ಅಥವಾ ಶಬ್ದದ ಪ್ರಮಾಣ ಕಡಿಮೆ ಮಾಡಲು ಕೈಗಾರಿಕೆಗಳ ಪಕ್ಕದಲ್ಲಿ
4 ರಿಂದ 5 ಸಾಲುಗಳಲ್ಲಿ ಮರಗಳನ್ನು ನೆಡುವುದು ಅಂಥೇಳಿ ಅಂತಾರೆ. ಇದಕ್ಕೆ ಒಂದು ಗೊತ್ತಿರಲಿ. ಇನ್ನು ಎರಡನೆಯದ್ದು ಸೌಂಡ್ ಪೊಲ್ಯೂಷನ್ದ ರೇಂಜ್ ಕೇಳ್ತಾರೆ ಭಾಳ ಎಕ್ಸಾಮ್ದಾಗ. ಎಷ್ಟೆಷ್ಟು ಇರಬೇಕು ಅಂದ್ರೆ ಫಸ್ಟ್ ಕೈಗಾರಿಕಾ ಪ್ರದೇಶ, ಇದು ಕರೆಕ್ಟ್ ಗೊತ್ತಿರಲಿ. ಈ ರೇಂಜ್ ಕೇಳಿದ್ರು ಅಂದ್ರೆ ಕೈಗಾರಿಕಾ ಪ್ರದೇಶ, ಇಂಡಸ್ಟ್ರಿಯಲ್ ಏರಿಯಾ, ಕೈಗಾರಿಕೆಗಳಲ್ಲಿ. ಇದು ಎರಡೂ ಗೊತ್ತಿರ್ಬೇಕು ನಮಗೆ. ಹಗಲು ಮತ್ತು ರಾತ್ರಿ ಎರಡು ಬೇರೆ ಬೇರೆ ಇರ್ತಾವೆ. ಹಗಲತ್ತು ಬೇರೆ, ರಾತ್ರಿ ಬೇರೆ ಕೈಗಾರಿಕೆದೊಳಗೆ. ಹಾಗಾದರೆ ಎರಡನೆಯದ್ದು ವಾಣಿಜ್ಯ ಅಂದರೆ ಈ ಮಾರ್ಕೆಟ್ಗಳು ಬರ್ತಾವಲ್ರಿ, ತರಕಾರಿದು ಮಾರವು ಕಲ್ಲಿ, ಆ ವಾಣಿಜ್ಯ ಪ್ರದೇಶದೊಳಗೆ ಅಲ್ಲಿ ಒಂದು ರೇಂಜ್ ಇರ್ತದೆ. ರೆಸಿಡೆನ್ಸಿಯಲ್ ಅಂದರೆ ಜನವಸತಿ ಇರುವ ಪ್ರದೇಶ, ಕ್ಯೂ ಕರೆಕ್ಟ್ ಗೊತ್ತಿರಬೇಕು. ಜನವಸತಿ ಪ್ರದೇಶಗಳಲ್ಲಿ ಇವಕ್ಕೆ ಎಕ್ಸಾಕ್ಟ್ ರೇಂಜ್ ಕೇಳ್ತಾನ. ಕೈಗಾರಿಕಾ ಪ್ರದೇಶದಲ್ಲಿ ಹಗಲಿನಲ್ಲಿ ಇರಬೇಕಾಗಿದ್ದು ಸುಮಾರು ಎಷ್ಟು ಅಂದ್ರೆ 75 ಡೆಸಿಬಲ್, DB ಅಂತೇಳಿ ಬರ್ತದೆ. ಎಷ್ಟಿರಬೇಕು? 75 ಡೆಸಿಬಲ್ಸ್. ಇನ್ನು ರಾತ್ರಿ ಸಮಯದಲ್ಲಿ ಎಷ್ಟಿರಬೇಕು ಅಂದರೆ 70 ಡೆಸಿಬಲ್ಸ್. ಡೇ ಟೈಮ ನೈಟ್ ಅಂತೇಳಿ ಬರ್ತದೆ. ಯಾಕೆ ರಾತ್ರಿ ಕಮ್ಮಿ ಇರಬೇಕು ಅಂದ್ರೆ ರಾತ್ರಿ ದೂರಕ್ಕೆ ಹೋಗ್ತದೆ ಸೌಂಡ್ ಭಾಳ. ಇನ್ನು ವಾಣಿಜ್ಯ ಪ್ರದೇಶದಲ್ಲಿ 75 ಡೇ 70 ನೈಟ್, ಇದು ಆಯಿತು. ವಾಣಿಜ್ಯ ಪ್ರದೇಶದಲ್ಲಿ 65 ಡೆಸಿಬಲ್ ಹಗಲತ್ತಿದ್ರೆ ನಡೀತದೆ, 55 ಡೆಸಿಬಲ್ ರಾತ್ರಿ ಬೇಕು. ಇದಕ್ಕಿಂತ ಹೆಚ್ಚಿಗೆ ಆದ್ರೆ ಅದನ್ನು ಏನಂದ್ರೆ ಮಾಲಿನ್ಯ ತಿನ್ನಂಗೆ. ಜನವಸತಿ ಪ್ರದೇಶದಲ್ಲಿ 55 ಡೆಸಿಬಲ್ ಹಗಲತ್ತ. ಹಾಗಾದರೆ ಇನ್ನು ರಾತ್ರಿ ಸಮಯದಲ್ಲಿ ಸಣ್ಣ ಸಣ್ಣ ಮಕ್ಕಳು ಮುಕ್ಕೊಂಡಿರ್ತಾವಲ್ಲ, ಅವಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂದ್ರೆ 45 ಡೆಸಿಬಲ್. ಇಲ್ಲಿ ಈ ರೇಂಜ್ ಗೊತ್ತು, ಇದು ಕೇಳ್ತಾರೆ ಏನು. ಇನ್ನು ಈ ಸ್ಪ್ರಿಂಗ್ಗಳು, ಅದು ಬಟ್ಟೆ ಒಣಹಾಕ್ಲಿಕ್ಕೆ ಒಂದು ತಂತಿ ಕಟ್ಟಿರ್ತಾರ, ಅದಕ್ಕೆ ಹಿಂಗೆ ಕೈ ಹಿಡಿದು ಬಿಡೋಣ ಗುಯ್ ಅಂತ ಸೌಂಡ್ ಬರ್ತಲ್ಲ, ಅದನ್ನು ಅಳೆಯುವ ಉಪಕರಣ ಕೇಳ್ಯಾರ. ಸ್ಪ್ರಿಂಗದ್ದು ಸೋನೋಮೀಟರ್, ಸೋನೋಮೀಟರ್ದಿಂದ ಸ್ಪ್ರಿಂಗದಲ್ಲಿ ಉಂಟಾಗಿರುವ ಶಬ್ದವನ್ನು ಅಳತೆ ಮಾಡುತ್ತೇವೆ. ಸೌರಕೋಶ ಈ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಇವಕ್ಕೆ ಸೋಲಾರ್ ಸೆಲ್ಸ್ ಅಂತೇಳಿ ಕರೀತಾರೆ. ಹಿಂಗಂದ್ರೆ ಏನು? ಸೋಲಾರ್ ಸೆಲ್ಸ್ ಇದು ಎದರದಿಂದ ಆಗ್ಯದ? ಸಿಲಿಕಾನದಿಂದ ಆಗ್ಯದ. ಹಾಗಾದರೆ ಇದರೊಳಗೆ ಏನು ಚೇಂಜ್ ಆಗ್ತದ? ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಸೌರಶಕ್ತಿ ಹೋಗಿ ಏನಾಗ್ತದೆ? ವಿದ್ಯುತ್ ಶಕ್ತಿ ಆಗುತ್ತದೆ. ಇದು ಕರೆಕ್ಟ್ ಹೇಳಬೇಕು, ವಿದ್ಯುತ್ ಶಕ್ತಿ. ಹಾಗಾದರೆ ಇದರಲ್ಲಿ ಏನದಂದ್ರೆ ಫೋಟೋ ಅಂದ್ರೆ ಏನು? ಬೆಳಕು. ವೋಲ್ಟ್ ಅಂದ್ರೆ ಏನು? ಕರೆಂಟ್. ಫೋಟೋ ವೋಲ್ಟಿಕ್ ತತ್ವ, ಇಷ್ಟೇ ವಿಚಾರ ಇದರೊಳಗೆ. ಫೋಟೋ ಅಂದ್ರೆ ದ್ಯುತಿ, ವೋಲ್ಟ್ ಅಂದ್ರೆ ಕರೆಂಟ್. ಫೋಟೋ ವೋಲ್ಟಿಕ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸೋಲಾರ್ ಸೆಲ್ಸ್ಗಳು ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ರಾಕೆಟ್ಗಳಲ್ಲಿ ಇಂಧನವಾಗಿ ಬಳಸ್ತಾರೆ. ಹಾಗಾದರೆ ಇದೇ ಸೋಲಾರ್ ಸೆಲ್ಗಳನ್ನು ಮನೆಯ ಮಾಳಿಗೆಯ ಮೇಲೆ ಇಟ್ಟು ನೀರು ಕಾಸಲಿಕ್ಕೆ ಯೂಸ್ ಮಾಡ್ತಾರೆ. ಮಾಳಿಗೆ ಮೇಲೆ ಈ ಸೋಲಾರ್ ಸೆಲ್ಸ್, ಸೋಲಾರ್ ವಾಟರ್ ಹೀಟ್ ಪ್ರಚಾರ ಮಾಡಿದ ಬೆಂಗಳೂರಿನ ಹರೀಶ್ ಹಂದಿಯವರಿಗೆ ರೋಮನ್ ಮ್ಯಾಗಸಸ್ಸೆ ಸಿಕ್ಕದ. ಹೈಯೆಸ್ಟ್ ಸೋಲಾರ್ ವಾಟರ್ ಹೀಟರ್ ಮನೆಯ ಮಾಳಿಗೆ ಮೇಲೆ, ರೂಫ್ಗಳ ಮೇಲೆ ಇರೋದಂದ್ರೆ ಬೆಂಗಳೂರು ಫಸ್ಟ್ ಅದ ಇಡೀ ಇಂಡಿಯಾದೊಳಗೆ. ಭಾರತದಲ್ಲಿ ಅತಿ ಹೆಚ್ಚು ಸೋಲಾರ್ ವಾಟರ್ ಹೀಟರ್ಗಳನ್ನು ಹೊಂದಿರುವ ನಗರ ಬೆಂಗಳೂರು. ಏಕೆಂದರೆ ಅಲ್ಲಿ ಹರೀಶ್ ಹಂದಿಯವರು ಅದನ್ನು ಪ್ರಚಾರಗೊಳಿಸಿ ರೋಮನ್ ಮ್ಯಾಗಸಸ್ಸೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್, ಪ್ರಕೃತಿಯಲ್ಲಿ ಕಂಡುಬರಲಾರದ ಅಥವಾ ಕೃತಕವಾಗಿ ಉತ್ಪಾದಿಸಬಹುದಾದಂತಹ ಧಾತು ಯಾವುದು ಅಂತ ಕೇಳ್ತಾರೆ. ಒಂದಿಷ್ಟು ಧಾತುಗಳು ಕೃತಕವಾಗಿ ಉತ್ಪಾದನೆ ಮಾಡುವಂಥವು ಅದಾವು, ಇವು ಗೊತ್ತಿರಬೇಕು. ಸ್ಪೆಷಲಿ ಏನದಂದ್ರೆ ನೋಡಿ, ಥೋರಿಯಮ್ಮ ಅಣು ಧಾತು, ರೇಡಿಯಮ್ಮ ಮೇಡಮ್ ಕ್ಯೂರಿ ಕಂಡಿಡಿದಾರ, ಪ್ಲೂಟೋನಿಯಮ ಅಣುಧಾತು, ಯುರೇನಿಯಮ ಅಣುಧಾತು, ಅವೆಲ್ಲ ಈ ರೀತಿ ಅದಾವು.
ಇದರೊಳಗೆ ಒಂದಿಷ್ಟು ನಮಗೆ ಗೊತ್ತಿರಬೇಕಾಗಿದ್ದು ಏನಂದ್ರೆ ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಅಂತೇಳಿ ಬರ್ತಾವೆ. ಅದನ್ನು ಆವರ್ತಕ ಕೋಷ್ಟಕದಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಟೆಕ್ಟೋನಿಯಮ್ ಅಂಥೇಳಿ ಒಂದು ಬರ್ತದೆ, ಇದು ಆರ್ಟಿಫಿಷಿಯಲ್. ಹಾಗಾದರೆ ಪ್ಲುಟೋನಿಯಮ್ ಅಂಥೇಳಿ ಒಂದು ಬರ್ತದೆ, ಇಲ್ಲದ ನೋಡಿರಿ ಪ್ಲುಟೋನಿಯಮ್. ಇದನ್ನು ಆರ್ಟಿಫಿಷಿಯಲ್, ಕೃತಕವಾಗಿ ತಯಾರಿಸಲಾಗುತ್ತದೆ. ಏನೋ ಒಂದು ಎಸ್ಟಟೈನ್ ಅಂತೇಳಿ ಬರ್ತವೆ. ಈ ಎಸ್ಟಟೈನ್ ಅನ್ನೋದು ಎಲ್ಲಿ ಬರ್ತದೆ ಅಂದ್ರೆ 17ನೇ ಗುಂಪಿನಲ್ಲಿ ಬರ್ತದೆ. ಅವಕ್ಕೆ ಹ್ಯಾಲೋಜನ್ ಅಂದ್ರೆ ಬೆಂಕಿ ಹಚ್ಚವತ್ತಾರ. ಹೈಯೆಸ್ಟ್ ಕ್ರಿಯಾಪಟುತ್ವ ಇರೋದೇ ಯಾವುದಾದ್ರು ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಎಸ್ಟಟೈನ್. ಹ್ಯಾಲೋಜನ್ 17ನೇ ಗುಂಪಿನ ಎಲ್ಲಕ್ಕ ಬೆಂಕಿ ಹಚ್ತಾವೆ. ಅಂದ್ರೆ ಹೈಯೆಸ್ಟ್ ರಾಸಾಯನಿಕ ಕ್ರಿಯಾಪಟುತ್ವ ಹೊಂದೇವನ್ನಂಗ್ರಿ. ಇಡೀ ಆವರ್ತಕ ಕೋಷ್ಟಕದಲ್ಲಿ ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವುದೇ ಯಾವುದಂದ್ರೆ ಫ್ಲೋರಿನ್. ನೆಕ್ಸ್ಟ್ ಈ ಎಸ್ಟಟೈನ ಇವೆಲ್ಲ ಅಂದ್ರೆ ಕೃತಕವಾಗಿ ತಯಾರಿಸಬಲ್ಲಂತಂದು. ಅಂದ್ರೆ ಇದಕ್ಕೆ ಆನ್ಸರ್ ಯಾವುದಾಯ್ತು ರೀ? ಪ್ಲುಟೋನಿಯಂ. ರೇಡಿಯಂ ಯಾರು ಕಂಡುಹಿಡಿದ್ರು? ಮೇಡಮ್ ಕ್ಯೂರಿ ಅವರು ಕಂಡುಹಿಡ್ದಾರ. ಮೇಡಮ್ ಕ್ಯೂರಿ ಮತ್ತೇನು ಕಂಡುಹಿಡ್ದಾರ? ಮೇಡಮ್ ಕ್ಯೂರಿ ಅಂದ್ರೆ ಪೊಲೋನಿಯಂ ಧಾತುನು ಕಂಡುಹಿಡ್ದಾರ. ಪೊಲೋನಿಯಂ ಇದನ್ನು ಕಂಡುಹಿಡ್ದಾರನ್ನ. ನೆಕ್ಸ್ಟ್, 1 ಕಿಲೋಮೀಟರ್ ಎಂದರೆ ಎಷ್ಟು ಮೈಲುಗಳಿಗೆ ಸಮ? ಹಳ್ಳ್ಯಾಗ 2 ಮೈಲ್ ನಡೆದಿ ನೋಡಿ ಇವತ್ತು ಹಿಂಗೆ ಹೇಳ್ತಿರ್ತಾರೆ. ಹಂಗಂದ್ರೆ ಏನು ಅಂದ್ರೆ ಇದು KSISF ಪೊಲೀಸ್ಗೆ ರಿಪೀಟೆಡ್ ಕ್ವಶನ್ ಬಂದವ ನೋಡ್ರಿ. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 0.62 ಮೈಲ್ಸ್ ಅಂದಂಗ. ಇದು ಗೊತ್ತಿರಬೇಕು. ಇಂಥವೇ ಏನೋ ಒಂದಿಷ್ಟು ಕೇಳ್ತಿರ್ತಾನೆ ಅವಾಗ. 1 ಕ್ಯೂಸೆಕ್ ಲೀಟರ್ದಾಗ ಹೇಳ್ತಾರೆ. ಕ್ಯೂಸೆಕ್ ಮಾನ ಇದ್ದುದು ನೀರು ಹರಿತಾರಲ್ಲ ಅದು 28.32 ಲೀಟರ್ ಅಂತೇಳಿ ಹೇಳಬೇಕು. ಇದನ್ನು ಆಲ್ರೆಡಿ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಕೇಳಿದ್ದು. ಕ್ಯೂಸೆಕ್ ಮಾನ ಇದ್ದುದು ಹೇಳತ್ತಾರ. ಹಾಗಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲವನ್ನು ಬ್ಯಾರೆಲ್ ಮಾನದಲ್ಲಿ ಅಳೆಯುತ್ತಾರೆ. ಒಂದು ಬ್ಯಾರೆಲ್ ಅಂದ್ರೆ ಎಷ್ಟು ಅಂತೇಳಿ ಇದನ್ನು ಕೇಳ್ಯಾರ. UPSCಗೂ ಕೇಳ್ಯಾರ, ಕಾನ್ಸ್ಟೇಬಲ್ ಕೇಳ್ಯಾರ. ಲೀಟರ್ 159. ಇದೇ ಒಂದು ಬ್ಯಾರೆಲ್ ಮಾನ SSCಗೆ ಹೆಂಗೆ ಕೇಳ್ಯಾರ ಅಂದ್ರೆ ಇದನ್ನ ಗ್ಯಾಲನ್ದಾಗ ಹೇಳ್ರಿ ಅಂತಾರ. ಅಮೇರಿಕಾದ ಗ್ಯಾಲನ್ದಾಗ 42 ಗ್ಯಾಲನ್ಗಳಿಗೆ ಸಮ. ಇನ್ನು ಬಂಗಾರ ಅಳೆಯುವುದು ಕ್ಯಾರೆಟ್. ಆ ಕ್ಯಾರೆಟ್ ಅಂದ್ರೆ ಎಷ್ಟಕ್ಕೆ ಸಮ ಅಂತ ಕೇಳ್ಯಾರ? 200 mgಗೆ ಸಮ. ಇದು SSC ಕ್ವಶನ್. ಇಂಥವೇ ಇವೊಂದು ದಿವಸ ಅದಾವ. 1 ಫ್ಯಾಥಮ್ ಅಂದ್ರೆ ಸಮುದ್ರದಲ್ಲಿ ಅಳೆಯುವುದು ಆಳ ಅಂತ ಹೇಳಿ ಕರೀತಾರೆ. ಇದು ಎಷ್ಟಕ್ಕೆ ಸಮ ಅಂದ್ರೆ 6 ಫೀಟ್ಗಳಿಗೆ ಸಮ. ಇಂಥ ಒಂದಿಷ್ಟು ಡಾಟಾಗಳು ಗೊತ್ತಿರಬೇಕು. ಎರಡನೆಯದ್ದು ಏನಂದ್ರೆ ಈ ರೀತಿ 3 0 ಬಂದ್ರೆ 1000, ಮತ್ತು 3 ಅದರ ಮುಂದೆ ಬಂದ್ರೆ ಮಿಲಿಯನ್ನ, ಅದರ ಮುಂದೆ ಮತ್ತು 3 ಬಂದ್ರೆ ಬಿಲಿಯನ್ನ, ಅದರ ಮುಂದೆ 3 ಬಂದ್ರೆ ಟ್ರಿಲಿಯನ್ನ. ಈಗ ಟ್ರಿಲಿಯನ್ 1 ಅನ್ನಂಗೆ 3 0 ಇದ್ರೆ 1000, ಮಿಲಿಯನ್ನ, ಬಿಲಿಯನ್ನ, ಆಮ್ಯಾಗ ಟ್ರಿಲಿಯನ್ ಅಂತೇಳಿ ಬರ್ತಾವೆ 12 0ಕ್ಕೆ. ಅವು ಒಂದಿಷ್ಟು ಗೊತ್ತಿರಬೇಕು. ಹಾಗಾದ್ರೆ ಮಿಲಿಯನ್ದಾಗ ಎಷ್ಟು 0 ಇರ್ತಾವ? 6, ಬಿಲಿಯನದೊಳಗೆ 9, ಟ್ರಿಲಿಯನದೊಳಗೆ 12. ನೆಕ್ಸ್ಟ್, ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯ ಚುನಾವಣಾ ಆಯೋಗ ಹೊರಡಿಸ್ತದ. ಅದರ ನೇತೃತ್ವ ಯಾರು ಅಂದ್ರೆ ZP ತೋರಿ, TP ತೋರಿ, GP ತೋರಿ, ಡೆಪ್ಯೂಟಿ ಕಮಿಷನರ್. ಆನ್ಸರ್ ಹೇಳಬೇಕು. ಯಾಕಂದ್ರೆ ಡೆಪ್ಯೂಟಿ ಕಮಿಷನರ್ ಅವರಿಗೆ ಡೆಪ್ಯೂಟಿ ಕಮಿಷನರ್ ಇವ್ರ ಹೆಸರು ಹೇಳ್ಬೇಕು ನಾವು. ಹಾಗಾದರೆ ಇಲ್ಲಿ ಆನ್ಸರ್ ಇಲ್ಲ ಅಂದರೆ ಇದಕ್ಕೆ ಹೇಳ್ಬರ್ರಿ, ಯಾವುದು ಅಲ್ಲ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಲೈಮನ್ ಪ್ರದೇಶ ಇದಕ್ಕೆ ಇದೆ. ಯುಕ್ರೇನದ ರಾಜಧಾನಿ ಯಾವುದು? ಕೀವ್. ಟರ್ಕಿಯ ರಾಜಧಾನಿ ಯಾವುದು? ಅಂಕಾರ. ಯುರೋಪ್ ಖಂಡದ ರೋಗಗ್ರಸ್ತ ಮನುಷ್ಯ ಟರ್ಕಿ, ಸಿಕ್ ಮ್ಯಾನ್ ಆಫ್ ದಿ ಯುರೋಪ್. ಈಜಿಪ್ಟ್ ದೇಶದ ರಾಜಧಾನಿ ಕೈರೋ. ಕೈರೋ ಯಾವ ನದಿಯ ದಡದಲ್ಲಿ ಇದೆ ಅಂದ್ರೆ ಜಗತ್ತಿನ ಅತ್ಯಂತ ಉದ್ದವಾದ ನದಿ ನೈಲ್ ನದಿಯ ದಡದಲ್ಲಿ ಇದೆ. ಕೈರೋ ಎದಕ್ಕೆ ಫೇಮಸ್ ಅಂದ್ರೆ ಉದ್ದವಾದ ಎಳೆಯ ಹತ್ತಿ ಉತ್ಪಾದನೆಗೆ ಪ್ರಸಿದ್ಧಿ. ಇದು ಇರಬೇಕು. ಹಾಗಾದರೆ ರಷ್ಯಾ ದೇಶದ ರಾಜಧಾನಿ ಯಾವುದು? ಮಾಸ್ಕೋ. ಪ್ರಪಂಚದ ದೊಡ್ಡದಾದ ದೇಶ ಯಾವುದು? ರಷ್ಯಾ. ಮೊದಲ ಹೆಸರು ಏನಂದ್ರೆ USSR. PSI ಕೇಳಿದ್ದ. USSR ಅಂದ್ರೆ ವಿಸ್ತೃತ ರೂಪ ಏನು ಅಂತೇಳಿ.
ಯೂನಿಯನ್ ಫಾರ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಅಂತೇಳಿ ಹೇಳ್ಬೇಕು ನಾವು. ಹಾಗಾದರೆ ಈಗ ಇದಕ್ಕೆ ಕೋರಿಲೇಟೆಡ್ ಒಂದು ಕ್ವಶನ್ ಭಾಳ ಇಂಪಾರ್ಟೆಂಟ್. ಯುಕ್ರೇನ್ ದೇಶದೊಳಗೆ 1986ರಂದು ಒಂದು ದೊಡ್ಡದಾದಂಥ ಇತಿಹಾಸ ಜಗತ್ತಿನಲ್ಲಿ ನೆನಪಿಟ್ಟುಕೊಳ್ಳುವಂಥ ಘಟನೆ ನಡೆದ ಚಾರ್ನೋಬಿಲ್ ಡಿಸಾಸ್ಟರ್ ಅಂತೇಳಿ ಬರ್ತದೆ. ಈ ಚಾರ್ನೋಬಿಲ್ ಡಿಸಾಸ್ಟರ್ ಅಂದ್ರೆ ದುರಂತ ಅಂತೇಳಿ ಇದು 1986 ನಡೆದಿದ್ದು ಪ್ರಪಂಚದಾಗ ಅತ್ಯಂತ ದೊಡ್ಡ ಪ್ರಮಾಣದ ಅಟಾಮಿಕ್ ಸ್ಫೋಟ, ಒಂದು ಅಟಾಮಿಕ್ ರಿಯಾಕ್ಟರ್ ಸ್ಫೋಟ ಆಗಿ ಹೋಯ್ತದು, ಸೋರಿಕೆ ಆಯಿತು ಅಂದಂಗೆ. ಹಾಗಾಗಿ ಭಾಳ ದೊಡ್ಡ ದುರಂತದ ಪ್ರಮಾಣ ಅದು. 1986 ಚಾರ್ನೋಬಲ್ ದುರಂತ ಎಲ್ಲಿ ಅಂದರೆ ಯುಕ್ರೇನ್. SSC ಕ್ವಶನ್ ಅದನ್ನು ಕೇಳಿದ್ದು. ರಾಜ್ಯಸಭೆಯಲ್ಲಿ ಇರುವ ಸದಸ್ಯರನ್ನು ಯಾರು ಆಯ್ಕೆ ಮಾಡುತ್ತಾರೆ? MLAಗಳು. MLAಗಳಿಗೆ ಏನಂತಾರೆ ಅಂದರೆ ವಿಧಾನಸಭೆಯ ಸದಸ್ಯರು ಅಂತೇಳಿ. MLAಗಳು ಓಟ್ ಹಾಕ್ತಾರೆ. ನಮ್ಮ ಕರ್ನಾಟಕದಿಂದ 12 ಮಂದಿ ಚುನಾಯಿತರಾಗಿ ಹೋಗ್ತಾರೆ. ಇದು ಹೇಳಬೇಕು. ನೆಕ್ಸ್ಟ್, ಭಾರತದ ಅತ್ಯಂತ ದೊಡ್ಡದಾದ ಲಿಥಿಯಂ ಅಯಾನ್ ಬ್ಯಾಟ್ರಿ ಎಲ್ಲಿದೆ? ಅತ್ಯಂತ ಹಗುರವಾದ ಲೋಹ ಯಾವುದು? ಲೋಹ ಇದು ಹೇಳಬೇಕು, ಲಿಥಿಯಂ. ಸಂಕೇತ ಏನು? ಎಲ್ಲ. ನಮ್ಮ ಮೊಬೈಲ್ದಾಗ ಬ್ಯಾಟ್ರಿ ಇರ್ತಾವಲ್ರಿ, ಅವು ಎದರದಿಂದ ಮಾಡ್ಯಾವ ಅಂತ ಕೇಳ್ತಾರೆ. ಬ್ಯಾಟ್ರಿಗಳನ್ನು, ಮೊಬೈಲ್ ಬ್ಯಾಟ್ರಿಗಳನ್ನು ಇದರದಿಂದನೇ ಮಾಡಿರ್ತಾರೆ. ಹಾಗಾದರೆ ಇದು ಬ್ಯಾಟ್ರಿ ಎಲ್ಲಿ ದ್ವಾರದ ಕೂಡಿಸ್ಯಾರ ಅಂದ್ರೆ ಗುಜರಾತ್ನಾಗದ. ಎಲ್ಲರಿಗೂ ಧನ್ಯವಾದಗಳು.